ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಮಂತ್ರಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಿಂದಿನ ತರಗತಿಯಲ್ಲಿ ರುದ್ರ ನಮಕ ಭಾಗವನ್ನ ಪ್ರಾರಂಭ ಮಾಡಿದ್ವಿ. ಮೊದಲನೆಯ ನಮಕವನ್ನ ನಾವು ನೋಡ್ತಾ ಇದ್ವಿ. ಇದರಲ್ಲಿ ಅನೇಕ ವಿಚಾರಗಳು ಬರ್ತಾ ಹೋಯ್ತು. ಮುಂದೆ ಅಹಂ ತೇಭ್ಯೋ ಕರಂ ನಮಃ ಅಂದ್ರೆ ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಢುಷೆ ಅಥೋಯೇ ಅಸ್ಯ ಸತ್ವಾನೋಹಂ ತೇಭ್ಯೋ ಕರಂ ನಮಃ ಅಂತ. ನೀಲಗ್ರೀವ, ಸಹಸ್ರಾಕ್ಷ, ಈ ಎಲ್ಲ ನಾಮಗಳು ಇಲ್ಲಿ ಬರ್ತಾ ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾರಿಗ್ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ, ಈ ನೀಲಗ್ರೀವ ಸಹಸ್ರಾಕ್ಷನ ಗೃಹದಲ್ಲಿರ್ತಕ್ಕಂಥ ಪ್ರಮಥ ಗಣಗಳಿಗೆ ನಮಸ್ಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೈಲಾಸ ಅಂದಿದ ತಕ್ಷಣ ಪರಮೇಶ್ವರ ಮಾತ್ರ ಇಲ್ಲ, ಅವನ ಜೊತೆ ಪ್ರಮಥ ಗಣಗಳೂ ಕೂಡ ಇದ್ದಾರೆ. ನೋಡಿ, ಈ ಮಂತ್ರದಲ್ಲಿ ಭೂ ಕೈಲಾಸ ಮೂರ್ತಿಯಾದ ನೀಲಕಂಠನನ್ನ ಸ್ತೋತ್ರ ಮಾಡ್ತಾ ಇದ್ದೇವೆ. ವಿಷಪಾನದಿಂದ ಸುರ ಅಸುರರ ಸಮುದ್ರ ಮಂಥನ ಸಮಯದಲ್ಲಿ ಉದ್ಭವವಾದ ಹಲವನ್ನ ಕುಡಿದಂತಹ ಆ ವಿಷಪಾನದಿಂದ ಕಪ್ಪಾದ ಕಂಠ ಉಳ್ಳಂತಹವನ್ನ ನಾವು ನೀಲಕಂಠ ಅಂತ ಕರಿತೇವೆ. ಆ ಹಲ ವಿಷವನ್ನ ಕುಡಿದು ತನ್ನ ಹಿರಿಮೆಯನ್ನ ತೋರಿಸ್ಕೊಂಡಿದ್ದಾನೆ. ಅದರ ಅರ್ಥ ಏನು? ಪ್ರಪಂಚದಲ್ಲಿ ಇರುವಂತಹ ಗುಣದೋಷಗಳನ್ನ ಪರಮೇಶ್ವರ ಸ್ವೀಕರಿಸ್ಬೇಕು. ಭಗವಂತ ಚಂದ್ರನನ್ನ ತಲೆ ಮೇಲೂ ಹೊತ್ಕೊಂಡು ಮೆರೆಸೋ ರೀತಿ ಮತ್ತೊಬ್ಬರ ಗುಣಗಳನ್ನ ಎತ್ತಿ ಆಡ್ಬೇಕು, ವಿಷಗಳನ್ನ ಗಂಟಲಲ್ಲೇ ಇಟ್ಕೋಬೇಕು. ಇದು ನಮಗೂ ಕೂಡ ಪಾಠ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಇರ್ತಕ್ಕಂಥ ನೋವು ಪ್ರತಿಯೊಂದನ್ನು ಕೂಡ ಗಂಟಲಲ್ಲಿ ವಿಷದ ರೀತಿ ಬಂಧನೆ ಮಾಡಿಟ್ಕೋಬೇಕಾಗತ್ತೆ. ಕೆಲವೊಂದು ಸಮಯದಲ್ಲಿ ಬೇರೆಯವ್ರ ಬಗ್ಗೆ ನಮ್ಗೆ ಗೊತ್ತಿದ್ರು ಕೂಡ ಗಂಟಲಲ್ಲಿ ವಿಷದ ರೀತಿ ಇಟ್ಕೊಳ್ಬೇಕಾಗತ್ತೆ, ಅದನ್ನ ಹೊರಗಡೆ ಉಗುಳಬಾರ್ದು. ಹಾಗೆ ಪರಮೇಶ್ವರ ದೋಷಗಳನ್ನ ಗಂಟಲಿಟ್ಕೊಂಡಿದ್ದಾನೆ. ಅಪಾರವಾದ ದೃಷ್ಟಿಯುಳ್ಳವನು, ಅದಕ್ಕೆ ಸಹಸ್ರಾಕ್ಷ ಅಂತ ಕರಿತೀವಿ. ಕೈಲಾಸದಲ್ಲಿದ್ರು ಪ್ರತಿಯೊಂದು ಕಡೆ ನೋಡ್ತಾ ಇರ್ತಾನೆ ಪರಮಾತ್ಮ, ಎಲ್ಲ ಕೂಡ ಅವನ ದೃಷ್ಟಿಗೆ ಗೋಚಾರ ಆಗ್ತಾ ಇರುತ್ತೆ. ಹಾಗಾಗಿ ಭಗವಂತನ ಜೊತೆಗೆ ಭಗವಂತನ ಸಮೀಪದಲ್ಲಿರುವ ಪ್ರಮಥ ಗಣ ದೇವತೆಗಳು, ಅವ್ರಿಗೆ ನಮಸ್ಕಾರ ಮಾಡ್ಬೇಕು ನಾವು. ದಿವ್ಯಗಣ ಬಹುರೂಪ ಪುರಾಣಾಹ ಅಂತಾರೆ ಮಹಾಭಾರತದಲ್ಲಿ. ಬೇಕಾದ ಕೆಲಸವನ್ನು ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳ, ಮೂರು ಲೋಕಗಳ ಐಶ್ವರ್ಯಕ್ಕೂ ಒಡೆಯನಾಗಿರ್ತಕ್ಕಂಥ ಆ ಪರಮಾತ್ಮನ ಸನ್ನಿಧಾನದಲ್ಲಿರುವ ಗಣದೇವತೆಗಳು ಎಷ್ಟು ಅದೃಷ್ಟಶಾಲಿಗಳು. ಎಲ್ರಿಗೂ ಆಸೆ ಇರುತ್ತಂತೆ ಕೈಲಾಸಕ್ಕೆ ಹೋಗ್ಬೇಕು, ವೈಕುಂಠಕ್ಕೆ ಹೋಗ್ಬೇಕು, ಸ್ವರ್ಗಕ್ಕೆ, ಅಮರಲೋಕಕ್ಕೆ ಹೋಗ್ಬೇಕು ಅಂತ. ಹೋಗಿ ಏನ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿನೇ ಇಲ್ಲ ನಮ್ಗೆ ಯಾರಿಗೂ. ಸುಮ್ನೆ ಆಸೆ ಪಡ್ತಾ ಇದೀವಿ, ಹೋಗಿ ದೇವ್ರ ನೋಡ್ಕೊಂಡು ನಿಂತ್ಕೊಳ್ಬೇಕು ಅಂತ ಯೋಚನೆ ಮಾಡಿದೀವಿ. ಅಲ್ಲ, ಭಗವಂತನ ಸೇವೆಯಲ್ಲಿ ನಾವು ತಲ್ಲೀನರಾಗಬೇಕು. ಕೈಲಾಸದಲ್ಲಿ ಶಿವನ ಪ್ರಮಥ ಗಣಗಳ ಜೊತೆಗೆ ನಾವು ಸೇರ್ಕೊಳ್ಬೇಕು, ನಾವು ಪರಮಾತ್ಮನ ಸೇವೆಯನ್ನ ಮಾಡೋರಾಗಬೇಕು ಅಂತ ನಾವು ಆಸೆ ಪಡ್ಬೇಕು. ಇಂತಹ ಗಣದೇವತೆಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ ನೋಡಿ ಪ್ರಥಮ ನಮಕದಲ್ಲಿ. ಹಾಗೆ ಮುಂದುವರೆದು ಪ್ರಮುಂಚ ಧನ್ವನಸ್ತ್ವ ಅಂತ ಹೇಳ್ತೀವಿ. ಅಂದ್ರೆ ಭಗವಂತ, ನಿನ್ನ ಬಿಲ್ಲಿನ ತುದಿಗಳನ್ನ ಹಗ್ಗಗಳಿಂದ ಕಟ್ಟಿದೆ, ಅದು ನೀನ್ ಅದನ್ನ ಹಿಡ್ಕೊಂಡಿದ್ಯಾ, ಅದನ್ನ ಶಿಥಿಲಗೊಳಿಸ್ಬೇಕು. ನೀನು ಗಟ್ಟಿಯಾಗಿ ಹಿಡ್ಕೋಬೇಡ. ನೀನು ಶಿಥಿಲಗೊಳಿಸು ಅಂದ್ರೆ ಸುಲಭವಾಗಿ ಹಿಡ್ಕೊ, ಅಷ್ಟು ಗಟ್ಟಿಗೆ ಯಾಕೆ ಇಟ್ಕೊಂಡಿದ್ಯಾ? ಉಪಸಂಹಾರ ಮಾಡ್ಕೊಳ್ಳೋ ರೀತಿ ಪ್ರಾರ್ಥನೆ ಮಾಡ್ತಾ ಇರೋದಿಲ್ಲಿ. ನಿನ್ನ ಬಾಣವನ್ನ ನೀನು ಮರೆಮಾಚು, ಅದನ್ನ ತೋರಿಸ್ಬೇಡ ನನಗೆ. ಹಿಂದೆ ಶಿವಾಂ ಗಿರಿತ್ರದಲ್ಲೂ ಕೂಡ ಬಂತು, ಬಾಣದ ವರ್ಣನೆ ಬಂತು. ಹಾಗೆ ಇಲ್ಲಿ ಪರಮಾತ್ಮ ಶಾಂತನಾಗಬೇಕು. ರುದ್ರ ಶಾಂತನಾದ್ರೆ ಮಾತ್ರ ಧನುಸ್ಸು ಸಡಿಲಾಗತ್ತೆ, ಅವನ ಕೈಯಿಂದ ಅದು ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಅದನ್ನ ಸಡಿಸು ನೀನು. ನೂರಾರು ಬತ್ತಳಿಕೆ ಇದೆ ಪರಮಾತ್ಮನ ಆಯುಧ ಅಂದ್ಮೇಲೆ ಅವನ್ಗಿರ್ತಕ್ಕಂಥ ಬಾಣಗಳಿಗೆ ಲೆಕ್ಕನೇ ಇಲ್ಲ. ನೀನೇನಾದ್ರೂ ಧನುಸ್ತನ ಕೆಳಗಡೆ ಇಳಿಸಿ ಬಾಣಗಳ ಮುಖಗಳನ್ನ ಹಿಂತಿರುಗಿಸಿ ನೀನ್ ಮತ್ತೆ ಬತ್ತಳಿಗೆಗೆ ಸೇರ್ಸ್ಬಿಟ್ರೆ ಅವಾಗ ನನ್ಗೆ ಅರ್ಥ ಮಾಡ್ಕೊಳ್ತೀನಿ ನೀನು ನನ್ನ ಮಾತಿನ ಕೇಳ್ತಾ ಇದ್ಯಾ ಅಂತ. ಸಹಸ್ರಾಕ್ಷ ಶತೇಶುಧೇ ಅಂತಾರೆ.
ಸಾಮಾನ್ಯನಲ್ಲ ಭಗವಂತ, ಬೇರೆ ಧನುರ್ಧಾರಿಗಳಂತಲ್ಲ. ಅರ್ಜುನನಿಗೆ ಪಾಶುಪದಾಸ್ತ್ರವನ್ನ ಕೊಟ್ಟಂತವನು. ಹಾಗಾಗಿ ನಮ್ಮ ವಿಚಾರದಲ್ಲಿ ಭಗವಂತ ಯಾವ ಬತ್ತಳಿಕೆಯನ್ನ ಕೊಡ್ಬೇಕು ಅಂದ್ರೆ ಅಕ್ಷಯ ಅಂತಕ್ಕಂಥ ಬತ್ತಳಿಕೆ ಕೊಡ್ಬೇಕು. ಅಂದ್ರೆ ನಮಗೆ ದಿನನಿತ್ಯದಲ್ಲಿ ಅನ್ನ ಆಹಾರಗಳಿಗೆ ಅಕ್ಷಯವಾಗ್ಲಿ, ನಾವು ಉಡುವ ತೊಡುವ ಬಟ್ಟೆಗಳು ಅಕ್ಷಯವಾಗ್ಲಿ, ನಮ್ಮ ಸುಖ ಸಂಸಾರ ಅಕ್ಷಯವಾಗ್ಲಿ ಅಂತ ಪರಮಾತ್ಮನ ಹತ್ರ ನಾವು ಪ್ರಾರ್ಥನೆ ಮಾಡಿ ಅದನ್ನ ವೃದ್ಧಿ ಆಗ್ಲಿ ಅಂತ ಕೇಳ್ಕೋಬೇಕು. ಹಾಗಾಗಿ ಶಿವನೇ, ನಮ್ಮಗಳ ವಿಷಯಕ್ಕೆ ನೀನು ಸುಮನಸ್ಕನಾಗು ಅಂತ ಕೇಳ್ಕೊಳ್ತಾ ಇರೋದಿಲ್ಲ. ಸುಮನಾಭವ, ನೀನ್ ನಮ್ಗೆ ಒಲಿ. ಕಪರ್ದಿ ಆಗಿರ್ತಕ್ಕಂಥ ಪರಮೇಶ್ವರ, ನೀನು ಬಾಣವನ್ನ ಹಿಡ್ಕೊಂಡ ಮಾತ್ರಕ್ಕೆ ನನ್ನ ಸಂಹಾರ ಮಾಡಬಹುದು, ಆದ್ರೆ ಒಬ್ಬ ಭಕ್ತನನ್ನ ಕಳ್ಕೋಬೇಡ ಪರಮಾತ್ಮ. ನಾನು ಎಷ್ಟೇ ತಪ್ಪು ಮಾಡಿರ್ಬೋದು, ನಿನ್ನ ಭಕ್ತನಾಗಕ್ಕೆ ನಾನು ಸಿದ್ಧನಾಗಿದ್ದೇನೆ. ರಾವಣ ತಪ್ಪು ಮಾಡಿದಾಗ್ಲೂ ಕೂಡ ನೀನು ಭಕ್ತ ಅನ್ನೋ ಕಾರಣಕ್ಕೋಸ್ಕರ ಅವನನ್ನ ಕ್ಷಮಿಸಿದ್ದೆ. ಅವನನ್ನ ನೀನೇನೂ ಮಾಡ್ಲಿಲ್ಲ, ಕಾರಣ ತಿದ್ದಿ ನಡೀತಾ ನೀನು ಅನ್ನೋ ಒಂದು ಭರವಸೆ. ಹಾಗೆ ಆ ಭರವಸೆ ನನಗೂ ಕೂಡ ಇದೆ. ತಿದ್ದಿ ನಡಿಲಿಕ್ಕೆ ಅವಕಾಶವನ್ನ ಕೊಡಬಾರ್ದೆ. ನೀನು ಸರ್ವಜ್ಞ, ಸರ್ವಶಕ್ತ, ಮಹಾದೇವ, ನಿನ್ಗೆಲ್ರಿಗೂ ಗೊತ್ತಿರುತ್ತೆ. ಆದ್ರೆ ನಾನು ಹಾಗಲ್ಲ. ನಿನ್ನ ಹತ್ರ ಕತ್ತಿ ಇದೆ, ಧನುಸ್ಸಿದೆ, ಸೂಕ್ಷ್ಮವಾದಂತ ಹರಿತವಾದ ಆಯುಧ ಇದೆ. ಆದ್ರೆ ಪರಮಾತ್ಮ, ನೀನು ಸುಮ್ಮನೆ ಕೂತ್ಬಿಟ್ರೆ ಆಪತ್ತಿನಿಂದ ನಮ್ಮನ್ನ ಕಾಪಾಡೋರು ಯಾರು? ಹಾಗಾಗಿ ನೀನದನ್ನ ದುಷ್ಟರ ಸಂಹಾರಕ್ಕೋಸ್ಕರ ಬಳಸು. ನಿನ್ನಲ್ಲಿರುವ ಖಡ್ಗ, ಆಯುಧ ಎಲ್ಲವನ್ನ ಒಳ್ಳೆ ಜನರ ಉದ್ಧಾರಕ್ಕೋಸ್ಕರ ಬಳಸಪ್ಪ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಲಹರಿಲೂ ಕೂಡ ಒಬ್ಬ ಭಕ್ತ ಮಾಡಿರ್ತಕ್ಕಂಥ ಪ್ರಾರ್ಥನೆಯೊಂದನ್ನ ಅನುಸಂಧಾನ ಮಾಡ್ಕೊಳ್ತೇವೆ. ಅಂದ್ರೆ ಪ್ರತಿಯೊಂದರಲ್ಲೂ ಅದರದೇ ಆದಂತೆ ವಿಶೇಷತೆ ಏನೋದಿರುತ್ತೆ. ಶಿವಾನಂದ ಲಹರಿಯಲ್ಲೂ ಕೂಡ ವಿಶೇಷತೆ. ಅಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾನೆ ಒಬ್ಬ ಭಕ್ತ, ನಾನ್ ನಿನ್ನಲ್ಲಿ ವಾಸ ಮಾಡ್ಬೇಕು, ಮದಮೋಹ ಮಾತ್ಸರ್ಯಗಳು ನನ್ನಿಂದ ದೂರ ಆಗಬೇಕು, ನನ್ನಲ್ಲಿ ಕ್ರೂರ ಮೃಗಗಳು ಸೇರ್ಕೊಂಡ್ಬಿಟ್ಟಿದೆ. ನಾನು ಅನ್ಕೊಂಡಿದ್ದೆ ಹೊರಗಡೆ ಮಾತ್ರ ಕ್ರೂರ ಮೃಗ ಇದೆ ಅಂತ. ಅಲ್ಲ, ನನ್ನ ದೇಹದೊಳಗಡೆ ಕ್ರೂರ ಮೃಗ ಇದೆ. ಭಯ ಅನ್ನೋದು, ಕೋಪ ಅನ್ನೋದು, ಹಣದ ಆಸೆ, ಮದಮೋಹ, ಇದೆಲ್ಲ ಕ್ರೂರ ಮೃಗಗಳೇ. ಅದೆಲ್ಲ ನನ್ನಿಂದ ಹೊರಗಡೆ ಹೋಗ್ಬೇಕು. ಅವುಗಳನ್ನ ನೀನು ಸಾಯಿಸು, ಅವುಗಳನ್ನ ನೀನು ಕೊಲ್ಲು ಅನ್ನೋ ವಿಚಾರವನ್ನ ಅಲ್ಲಿ ಹೇಳ್ತಾರೆ. ಹಾಗೆ ನಾವು ನಮಕದಲ್ಲೂ ಕೂಡ ಕೇಳ್ತಾ ಇದ್ದೀವಿ ಪರಮಾತ್ಮನನ್ನ, ನೀನು ನಿಜವಾಗ್ಲೂ ಸಾಯಿಸುವುದೇ ಆದ್ರೆ ನನ್ನಲ್ಲಿರುವ ಈ ಕೆಟ್ಟ ಗುಣಗಳನ್ನ ಸಾಯಿಸು. ನೀನು ಬಾಹುಭ್ಯ, ಎರಡು ತೋಳುಗಳು, ಉಭಾಭ್ಯ ಅಂದ್ರೆ ವಿಶೇಷವಾಗಿ ಹೇಳುವಂಥದ್ದು. ನಿನ್ನ ಎರಡೂ ತೋಳುಗಳಲ್ಲಿ ಅಷ್ಟು ಬಲ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನ ಮಂತ್ರ ರೂಪದಲ್ಲಿ ನಾವು ಹೇಳ್ತಾ ಇದ್ದೀವಿ. ರಕ್ಷಕನು ನೀನೇ, ಶಿಕ್ಷಕನು ನೀನೇ. ಈಗ ಮೊದಲನೇ ನಮಕದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು? ಹಾಗಾದ್ರೆ ನಾವ್ ಯಾರಿಗೆಲ್ಲ ನಮಸ್ಕಾರವನ್ನ ಮಾಡ್ತಾ ಇದೀವಿ ಅಂತ ಅರ್ಥ ಆಯ್ತು ನಿಮಗೆ? ಪರಮಾತ್ಮನ ಬಾಹುಗಳಿಗೆ, ಪರಮಾತ್ಮನ ಆಯುಧಕ್ಕೆ, ಪರಮಾತ್ಮನ ಪ್ರಮಥ ಗಣಗಳಿಗೆ ಹಾಗೂ ಪರಮಾತ್ಮನ ವಿಶೇಷವಾದಂತಹ ಕೆಲವೊಂದಷ್ಟು ಸ್ವರೂಪಗಳಿಗೆ ನಾವು ನಮಸ್ಕಾರವನ್ನ ತಿಳಿಸಿದ್ವಿ. ಹಾಗಾದ್ರೆ ಎರಡನೆಯ ಅನುವಾಕ ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಅಲ್ವಾ? ಈಗ ಈ ಎರಡನೇ ನಮಕದಲ್ಲಿ ನಮೋ ಹಿರಣ್ಯ ಬಾಹವೇ ಸೇನಾನ್ಯೇ ದಿಶಾಂಚ ಪತಯೇ ನಮೋ ನಮೋ ಅಂತ ಶುರುವಾಗುತ್ತೆ. ಹಿರಣ್ಯ ಬಾಹು, ಸೇನಾನಿ, ಇದೆಲ್ಲ ಕೊಡ್ತಾ ಇದ್ದಾರೆ. ಅಂದ್ರೆ ದಿಕ್ಕುಗಳೊಡನೇನೂ ಆದಂತವನಿಗೆ ನಮಸ್ಕಾರ ಅಂತ ಇಲ್ಲಿ. ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಹೀಗೆ ಈಶಾನ್ಯ, ಅಷ್ಟ ದಿಕ್ಕುಗಳಿಗೂ ಒಡೆಯನ್ ಯಾರು ಅಂದ್ರೆ ಅವನು ಪರಶಿವ. ನೀವು ದಿಕ್ಕುಗಳದು, ನವಗ್ರಹಗಳದು ಕತೆ ಕೇಳಿರಬಹುದು. ಈಗ ಈ ನವಗ್ರಹಗಳನ್ನ ಹೇಗೆ ಫಾರ್ಮ್ ಮಾಡಿದ್ರು ಅಂತ ಒಂದು ಕುತೂಹಲ. ನವಗ್ರಹಗಳ ಅಧಿಪತಿ ಯಾರು? ಮೃತ್ಯುಂಜಯ. ಗೊತ್ತಿದೆ ಎಲ್ರಿಗೂನು. ನವಗ್ರಹಗಳಿಗೆ ದೇವ್ರ ಯಾರು? ಮೃತ್ಯುಂಜಯ. ಹಾಗಾದ್ರೆ ಅವನೇ ಯಾಕೆ ದೇವರಾಗಬೇಕು ಅಂದ್ರೆ ನವಗ್ರಹಗಳಿಗೆ ಕಾರ್ಯಗಳನ್ನ ಇಂತಿಂತ ಗ್ರಹಗಳು ಮಾಡಬೇಕು ಅಂತ ನಿರ್ಧಾರ ಮಾಡಿ ಕೆಲಸದ ಹಂಚಿಕೆಯನ್ನ ಮಾಡಿದ್ದು ಪರಮೇಶ್ವರ ಮೃತ್ಯುಂಜಯ ರೂಪದಲ್ಲಿ. ಹಾಗಾಗಿ ನವಗ್ರಹಗಳ ಪೂಜೆ ಮಾಡ್ಬೇಕಾದ್ರೆ ಮೃತ್ಯುಂಜಯನನ್ನ ಕಡ್ಡಾಯವಾಗಿ ಪೂಜೆ ಮಾಡ್ತೇವೆ. ನವಗ್ರಹಗಳನ್ನ ಧಾನ್ಯ ರೂಪದಲ್ಲಿ ಪೂಜೆ ಮಾಡ್ತೇವೆ ಅಲ್ವಾ? ದಿಕ್ಕುಗಳಲ್ಲಿ ಇಟ್ಕೊಂಡು ಮಧ್ಯಭಾಗದಲ್ಲಿ ಗೋಧಿ ಅಂದ್ರೆ ಗೋಧಿಯನ್ನ ಇಡ್ತೇವೆ ಸೂರ್ಯನ ಪ್ರತೀಕವಾಗಿ.
ಚಂದ್ರನಿಗೆ ಭತ್ತ ಅಥವಾ ಅಕ್ಕಿಯನ್ನ ತಾಂಡೂಲವನ್ನ ಇಡ್ತೇವೆ. ಬುಧನಿಗೆ ಈ ಭಾಗದಲ್ಲಿ ಹೆಸರು ಕಾಳನ್ನ ಇಡ್ತೇವೆ. ಗುರುಗ್ರಹನಿಗೆ ಕಡಲೆಕಾಳು, ಶುಕ್ರನಿಗೆ ಅವರೇ, ರಾಹು ಕೇತುಗಳಿಗೆ ಆ ಹುರುಳಿಕಾಳು, ತೊಗರಿಕಾಳು, ಮತ್ತೆ ಕುಜನಿಗೆ ತೊಗರಿಕಾಳು, ಈ ಕಡೆ ಬಟಾಣಿ ಇಡ್ತೀವಿ. ಜೊತೆಗೆ ಶನಿದೇವನಿಗೆ ಎಳ್ಳಿಡ್ತೀವಿ. ದಿಕ್ಕಿನ ಆಧಾರದ ಮೇಲೆ ಈ ತರ ಒಂದೊಂದು ಗ್ರಹಗಳಿಗೆ ಒಂದೊಂದು ಇಟ್ಬಿಟ್ಟು ಮಧ್ಯಭಾಗದಲ್ಲಿ ಸೂರ್ಯನನ್ನ ಆರಾಧನೆ ಮಾಡ್ತೀವಿ. ಮುಖ್ಯ ಭಾಗದಲ್ಲಿ ನಾವು ಕುಂಬಳಕಾಯನ್ನ ಇಡ್ತೇವೆ, ಬೆಲ್ಲ ಇಡ್ತೇವೆ, ಉಪ್ಪಿಡ್ತೇವೆ, ಎಣ್ಣೆ ಇಡ್ತೇವೆ, ಜೊತೆಗೆ ಹತ್ತಿಯನ್ನ ಇಡ್ತೇವೆ. ಇಷ್ಟು ಮೃತ್ಯುಂಜಯ ಸ್ವರೂಪ. ಅದಕ್ಕೆ ನೋಡಿ, ಈ ಕುಂಬಳಕಾಯಿನ ಎಲ್ಲೂ ಕೂಡ ನಾವು ಉಚಿತವಾಗಿ ತಗೋಬಾರ್ದು, ಎಣ್ಣೆ ಉಚಿತವಾಗಿ ತಗೋಬಾರ್ದು, ಬೆಲ್ಲ ಉಚಿತವಾಗಿ ತಗೋಬಾರ್ದು, ಹತ್ತಿಯನ್ನ ಉಚಿತವಾಗಿ ತಗೋಬಾರ್ದು, ಉಪ್ಪನ್ನ ಉಚಿತವಾಗಿ ತಗೋಬಾರ್ದು. ಋಣ ಅಂತ ಕರೀತಾರೆ. ಯಾಕೆ ಋಣ? ಮೃತ್ಯುಂಜಯನ ಋಣ ಅಂತ. ಅದು ಯಾರಿಗಾದ್ರೂ ಅಪಮೃತ್ಯು ದೋಷ ಇರಬೇಕಾದ್ರೆ ಮೃತ್ಯುಂಜಯ ಹೋಮ ಮಾಡಿಸಿ ಅಂತ ಹೇಳ್ತಾರೆ. ಯಾಕೆ? ಈಗ ಅಪಮೃತ್ಯು ದೋಷ ಹೇಗ್ ಬರುತ್ತೆ? ನವಗ್ರಹಗಳ ಕರ್ಮಫಲದ ಆಧಾರದ ಮೇಲೆ ಬರುತ್ತೆ. ಈ ನವಗ್ರಹಗಳಿಗೆ ಅಧಿಪತಿಯಾದ ಮೃತ್ಯುಂಜಯನನ್ನ ಆರಾಧಿಸೋದ್ರಿಂದ ಆ ದೋಷ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ಮೃತ್ಯುಂಜಯ ಹೋಮ ಜಪ ಮಾಡಿ. ಅಂದ್ರೆ ಯಾವ್ದು? ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ, ಆ ಶ್ಲೋಕ ಹೇಳ್ತಕ್ಕಂಥದ್ದು ಮೃತ್ಯುಂಜಯ ಮೂಲ ಮಂತ್ರ. ಅದನ್ನ ಜಪಿಸ್ಕೊಳ್ಳಿ ಅಂತ ಹೇಳುವಂತಹ ಮಾತು. ಹಾಗಾಗಿ ಈ ಮೃತ್ಯುಂಜಯ ಅಂತಕ್ಕಂಥವನು ಬಹಳ ಇಂಪಾರ್ಟೆಂಟ್. ಹಾಗೆ ದಿಕ್ಕುಗಳನ್ನು ಕೂಡ ಅಧಿಪತಿ ಆಗ್ತಾನೆ. ಈಶಾನ್ಯಕ್ಕೆ ಯಾರು? ಕುಬೇರ ಯಾವ ದಿಕ್ಕಿಗೆ ಅಧಿಪತಿ ಆಗಬೇಕು? ಹೀಗೆ ಎಲ್ಲ ದಿಕ್ಕುಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು. ಹಾಗಾಗಿ ಹಿರಣ್ಯ ಬಾಹು ಸೇನಾನಿ ಅಂತಕ್ಕಂಥದ್ದು ದಿಕ್ಕುಗಳನ್ನು, ದಿಶಾಂಚ ಪತಯೇ ನೋಡಿ, ದಿಶಾ ಅಂದ್ರೆ ದಿಕ್ಕು ಅಂತ ಅರ್ಥ. ಆ ಪ್ರತಿಯೊಂದು ದಿಕ್ಕುಗಳಿಗೂ ಒಡೆಯನಾಗಿರ್ತಕ್ಕಂಥವನು. ಹಸಿರಾದ ಕೇಶಗಳುಳ್ಳ ವೃಕ್ಷಗಳಿಗೂ ಪಶುಪತಿಗಳಿಗೂ ಅವನು ಒಡೆಯನಾಗಿರ್ತಕ್ಕಂಥವನು. ನೋಡಿ, ವೃಕ್ಷೇಭ್ಯೋ, ವೃಕ್ಷಗಳಿಗೆ ಅಧಿಪತಿ. ಹರಿಕೇಶೇಭ್ಯೋ ಅಂದ್ರೆ ಹಸಿರಾದ ಕೇಶವುಳ್ಳ ವೃಕ್ಷಗಳು ಅಂತ. ಅಂದ್ರೆ ಈ ದೊಡ್ಡ ದೊಡ್ಡ ಮರಗಳು ನೋಡಿರ್ಬೋದು, ಅದೆಲ್ಲದಕ್ಕೂ ಒಡೆಯನಾಗಿರ್ತಕ್ಕಂಥವನು. ಸಸ್ಪಿಂಜರ, ಕಾಂತಿಯುಕ್ತ ಅಂತ, ಕಾಂತಿಯುಕ್ತನಾಗಿರ್ತಕ್ಕಂಥವನು. ವೃಷಭ ವಾಹನನಾಗಿರ್ತಕ್ಕಂಥವನು. ವಿವ್ಯಾಧಿ ಅನ್ನಗೊಳೊಡನೇನೂ ಆದಂಥವನಿಗೆ, ಅಂದ್ರೆ ಜಗತ್ತಿನ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಅನ್ನ ಆಹಾರವನ್ನ ನೀಡ್ತಕ್ಕಂಥವನಿಗೆ ನಾವು ಏನಂತ ಕರಿತೀವಿ? ವಿವ್ಯಾಧಿಯೂ ಅನ್ನ ಅಂತ. ವಿವ್ಯಾಧಿನೇ ಅನ್ನಾನಾಂ ಪತೆಯೇ, ಪ್ರತಿಯೊಂದು ಜೀವಿಗೂ ಅನ್ನವನ್ನ ನೀಡ್ತಕ್ಕಂಥವನಿಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಹಿರಣ್ಯ ಬಾಹು ಅಂದ್ರೆ ಇನ್ನೊಂದು, ಹಿರಣ್ಯ ಅಂದ್ರೆ ಚಿನ್ನದಿಂದ ಮಾಡಿದ ಒಡವೆಗಳಿಂದ ಅಲಂಕೃತವಾದ ತೋಳು ಅಂತ. ಇಡೀ ಶರೀರ ಸುವರ್ಣಮಯ. ನಂಬ್ತೀರಾ? ನಂಬಲ್ಲ. ಯಾಕಂದ್ರೆ ಶಿವ ಎಲ್ಲಾದ್ರೂ ಒಡವೆ ಹಾಕೊಂಡಿರೋದು ನೋಡಿದ್ದೀರಾ? ಯಾವ ಭಾಗದಲ್ಲಾದ್ರೂ ಚಿನ್ನ ಧರಿಸಿರೋದು ನೋಡಿದ್ದೀರಾ? ಕಿವಿ, ಕುತ್ತಿಗೆ, ಕಿರೀಟ, ಪಾದ, ಯಾವುದಾದ್ರೂ ಪಟ್ಟೆ ಪೀತಾಂಬರಿಗಳನ್ನ ಹುಟ್ಟಿರೋದು ನೋಡಿದ್ದೀರಾ ಶಿವ? ಅದಕ್ಕೆ ಏನಂತ ಕರೀತಾರೆ ಅವನನ್ನ? ಭೋಲೆನಾಥ ಅಂತ ಕರೀತಾರೆ. ಬಹಳ ಸರಳವಾದಂತಹ ದೇವರು ಅಂದ್ರೆ ಅದು ಶಿವ. ಎಲ್ಲ ದೇವರುಗಳು ಸ್ವಲ್ಪ ಆಡಂಬರದಿಂದ ಇರ್ತಾರೆ. ಅಲಂಕಾರ ಪ್ರಿಯ ವಿಷ್ಣು, ಶಿವ ಅಭಿಷೇಕ ಪ್ರಿಯ. ಅಂದ್ರೆ ನೀವು ದಿನನಿತ್ಯ ನೀರ್ ಹಾಕ್ತಾನೆ ಇರಿ, ಪರಮಾತ್ಮ ಹಾಕಿಸ್ಕೊಳ್ತಾ ಇರ್ತಾನೆ. ಯಾಕೆ ಮಾತು ಬಂತು ಅಂದ್ರೆ, ಇಲ್ಲಿ ಹಿರಣ್ಯ ಬಾಹು ಅಂತ ಶಿವನನ್ನ ಕರೆದಿರೋದು ರೀಸನ್ ಏನ್ ಗೊತ್ತಾ? ನಮ್ಮ ಕಣ್ಣಿಗೆ, ಲೋಕದ ಕಣ್ಣಿಗೆ ಪರಮಾತ್ಮ ಸ್ಮಶಾನದ ಬೂದಿಯನ್ನ ಇಡೀ ದೇಹಕ್ಕೆ ಸವರ್ಕೊಂಡಿದ್ರು ಕೂಡ ಪರಮಾತ್ಮನ ನಿಜವಾದ ಸ್ವರೂಪ ಅಂದ್ರೆ ಅವನ ದೇಹವೇ ಒಂದು ಸುವರ್ಣಮಯ. ಅದು ತೋರ್ಪಡಿಸ್ಕೋ ಅಂತ ಅವಶ್ಯಕತೆ ಇಲ್ಲ. ಎಲ್ರಿಗೂ ತೋರ್ಪಡಿಕೆ ಮಾಡ್ಬೇಕಾಗಿಲ್ಲ ಚಿನ್ನ, ಪರಮಾತ್ಮ ಚಿನ್ನ ಅಂತ. ಅದಕ್ಕೆ ಇಲ್ಲಿ ಹಿರಣ್ಯ ಬಾಹು ಅಂತ ಕರೆದಿದ್ದಾರೆ. ಅವನ ಎಲ್ಲ ಭೂಷಣಗಳು ಸುವರ್ಣಮಯ. ಅವನ್ ರುದ್ರಾಕ್ಷಿ ಧರಿಸ್ಕೊಂಡಿರ್ಬೋದು, ಆದ್ರೆ ಚಿನ್ನಕ್ಕಿಂತ ಶ್ರೇಷ್ಠ ಅದು. ಅವನು ಗಜಚರ್ಮಾಂಬರ ಆಗಿರಬಹುದು, ಆನೆ ಚರ್ಮವನ್ನ ಉಟ್ಕೊಂಡಿರ್ಬೋದು, ಪಟ್ಟೆ ಪೀತಾಂಬರಿಗಳಿಗಿಂತ ಶ್ರೇಷ್ಠ ಅದು. ಆ ದೃಷ್ಟಿಯಿಂದ ಇಲ್ಲಿ ಹಿರಣ್ಯ ಬಾಹು ಅಂತ ಕರೀತಾ ಇದ್ದಾರೆ. ಹಿರಣ್ಯಪತಿ ಅಂದ್ರೆ ಇನ್ನೊಂದು ಅರ್ಥ ಬರುತ್ತೆ. ಹಿರಣ್ಯಪತಿ ಅಂದ್ರೆ ಅಂಬಿಕಾಪತಿ ಅಂತ, ಅಂದ್ರೆ ಪಾರ್ವತಿಯ ಒಂದು ಪತಿಯನ್ನ ಹಿರಣ್ಯಪತಿ, ಅಂಬಿಕಾಪತಿ ಅಂತ ಕೂಡ ಕರೀತಾರೆ, ಪಶುಪತಿ ಅಂತ ಕೂಡ ಕರೀತಾರೆ. ಆ ರುದ್ರನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಸೇನಾನಿ ಅಂದ್ರೆ ಸೇನೆಗಳನ್ನೆಲ್ಲ ನಡೆಸೋದ್ರಿಂದ ಸೇನಾನಿ. ಮಹಾದಂಡ ನಾಯಕ, ದೇವತೆಗಳ ನಾಯಕ
ದಂಡನಾಯಕನ ಪಟ್ಟ ಸುಬ್ರಹ್ಮಣ್ಯಂದು, ಕುಮಾರ ಸ್ವಾಮಿಗಳದು. ಆದ್ರೆ ಮಹಾದಂಡನಾಯಕನ ಪೋಸ್ಟ್ ಶಿವಂದು. ಅವನನ್ನೂ ಕೂಡ ಲೀಡ್ ಮಾಡೋದು ಯಾರು? ಪರಮೇಶ್ವರ. ಹಾಗಾಗಿ ಅವನನ್ನ ಸೇನಾನಿ, ಮಹಾದಂಡ ನಾಯಕ ಅಂತ ಕರೀತಾರೆ. ಯಾಕಂದ್ರೆ ದೇವತೆಗಳ ಒಂದು ಸೇನೆಯನ್ನ ನಡೆಸ್ಬೇಕಾದ್ರೆ ಮಾತ್ರ ಕುಮಾರ ಸ್ವಾಮಿಗಳಿಗೆ ಆ ಶಕ್ತಿ ಇರ್ಬೋದು. ನಿತ್ಯವಾಗ್ಲೂ ಕೂಡ ಆ ಶಕ್ತಿ ಇರ್ತಕ್ಕಂಥದ್ದು, ನಾಯಕನ ಸ್ಥಾನದಲ್ಲಿ ಇರುವಂತದ್ದು ಅದು ಪರಶಿವ. ದಿಶಾಂಪತಿ, 10 ದಿಕ್ಕು, ದಶ ದಿಕ್ಕುಗಳಿಗೂ 8 ದಿಕ್ಕು. ಹಾಗೆ ಆಕಾಶ ಭೂಮಿಯನ್ನ ಸೇರಿಸ್ಕೊಂಡ್ರು ಕೂಡ ದಶ ದಿಕ್ಕುಗಳಲ್ಲೂ ಕೂಡ ಪರಮಾತ್ಮ ಅಂತಕ್ಕಂಥವನು ಯಾವಾಗ್ಲೂ ನಾಯಕನಾಗಿರ್ತಾನೆ. ಈಗ ಒಂದು ಶಂಕೆ ಬರುತ್ತೆ ನಮ್ಗೆ. ಈಗ ಗುರುಗಳ ಇಂದ್ರ ದಿಕ್ಕಿನ ದೇವತೆ ಅಂತ ಕೇಳಿದೀವಿ. ಹಾಗಾದ್ರೆ ಇಂದ್ರನಿಗೂ ಒಬ್ಬ ದೇವತೆ ಅಂತ ಇರ್ಬೇಕಲ್ವಾ? ಅವನು ಪರಮೇಶ್ವರ. ಇಂದ್ರಾದಿ ದೇವತೆಗಳಿಗೂ ದಿಕ್ಕುಗಳ ಒಡೆಯತನವನ್ನ ಅಗ್ರಹಿಸೋರು ಅಥವಾ ಪೋಸ್ಟ್ ಕೊಟ್ಟಿರೋದು ಪರಮೇಶ್ವರ. ಹಾಗಾಗಿ ಎಲ್ಲರಿಗಿಂತ ನಾಯಕ ಅವನಾಗ್ತಾನೆ. ಹಾಗಾಗಿ ದಿಶಾಂಪತೆಯೇ ಅಂತ ಕರೀತಾ ಇದ್ದಾರೆ. 14 ಲೋಕಗಳಿಗೂ ಒಡೆಯ ಅವನು. ಆದಿ ಅಂತ್ಯಾರ್ಗತ ಪುರುಷ ಅವನು, ಮಹಾದೇವ. ತ್ರಿಮೂರ್ತಿಗಳೆಲ್ಲರೂ ಕೂಡ ಅಷ್ಟೇನೆ. ಹಾಗಾಗಿ ಅವನ ಉಳಿದ ದೇವತೆಗಳೆಲ್ಲ ಕೂಡ ಈ ತ್ರಿಮೂರ್ತಿಗಳಿಂದ ಹೊರಗಡೆ ಬಂದಿರ್ತಾರೆ, ತ್ರಿಮೂರ್ತಿಗಳಿಂದ ಸೃಷ್ಟಿ ಆಗಿರ್ತಾರೆ. ಹಾಗಾಗಿ ಪರಶಿವನನ್ನ ಯಾಕೆ ಆತರ ಕರೀತಾರೆ ಅಂದ್ರೆ, ದೇವೇಂದ್ರಾದಿಗಳಿಗೆ ಅಧಿಪತ್ಯವನ್ನ ಕೊಟ್ಟಿರೋನು ಬೇರೆ ಯಾರು ಅಲ್ಲ, ಅದು ಪರಶಿವ. ಹಾಗಾಗಿ ಅವರನ್ನ ನಾಯಕ ಅಂತ ಕರೀತಾ ಇದ್ದೇವೆ. ಪಶುಪತಿ ಅಂದ್ರೆ ಪರಮೇಶ್ವರನೇ. ಪಶು ಅಂದ್ರೆ ಏನು? 4 ಕಾಲು ಅಥವಾ 2 ಕಾಲನ್ನ ಇರ್ತಕ್ಕಂಥ ಪ್ರಾಣಿಗಳಿಗೆ ಪಶು ಅಂತ ಕರಿತೀವಿ. ಸಕಲ ಪ್ರಾಣಿಗಳ ಒಡೆಯನಾಗಿರೋದ್ರಿಂದ ಪಶುಗಳ ಪತಿ ಪಶುಪತಿ ಆಗ್ತಾನೆ. ಹಾಗಾದ್ರೆ ಅರಿಕೇಶಗಳು ಅಂತ ಯಾಕೆ ಕರಿಬೇಕು ವೃಕ್ಷಕ್ಕೆ ಅಂದ್ರೆ, ನೋಡಿ, ಒಂದು ಸಲ ಪ್ರಕೃತಿಯನ್ನ ಕಣ್ಣು ತೆರೆದು ನೋಡಿದ್ರೆ ಅಚ್ಚ ಹಸುರಾದಂತ ಎತ್ತರವಾದ ಸುತ್ತಲೂ ಹರಡಿರ್ತಕ್ಕಂಥ ದೊಡ್ಡ ದೊಡ್ಡ ಮರ ಕಾಣಿಸುತ್ತೆ. ಕಾಡ್ಗೆ ಹೋಗಿ ತಪಸ್ ಮಾಡೋದನ್ನ ಕೇಳಿದ್ದೀರ ನೀವು? ಋಷಿಮುನಿಗಳು ಯಾಕೆ ಕಾಡ್ಗೆ ಹೋಗ್ಬೇಕಿತ್ತು? ಯಾಕಂದ್ರೆ ಜನ ಯಾರು ಇರ್ಲಿಲ್ಲ, ಪ್ರಶಾಂತತೆ ಬೇಕಿತ್ತು. ಹಾಗಾಗಿ ಕಾಡ್ಗೆ ಹೋದ್ರು ಅಂತ ಕೇಳ್ಬೋದು. ಆದ್ರೆ ಅದ್ರಿಂದ ಇನ್ನೊಂದು ಸತ್ಯ ನಿಮ್ ಯಾರಿಗೂ ಗೊತ್ತಿಲ್ಲ. ಭೂತಾನಿ ಶಂಭು ಅಂತಕ್ಕಂಥದ್ದು. ವಾಟ್ ಈಸ್ ದ ಮೀನ್ ಆಫ್ ಭೂತಾನಿ ಶಂಭು ಅಂದ್ರೆ, ಪ್ರತಿಯೊಂದು ಗಿಡ, ಮರ, ಸಮುದ್ರ, ನದಿ, ಪ್ರಾಣಿಗಳಲ್ಲಿ ಪರಮೇಶ್ವರನ ರೂಪವನ್ನ ನೋಡ್ತಕ್ಕಂಥದ್ದೇ ಭೂತಾನಿ ಶಂಭು. ಒಂದು ಮರ ನೋಡಿದ್ರಿ, ಅದು ನೀವು ಮರ ಅಂತ ಅಂದ್ರಿ, ಆದ್ರೆ ಅದನ್ನ ಮರ ಅಂತ ಅಂದಿಲ್ಲ, ಅದು ಪರಮೇಶ್ವರನ ಸ್ವರೂಪ ಅಂದೆ. ಆಲದ ಮರವನ್ನ ನೋಡ್ದೆ, ಅದು ಸಾಕಷ್ಟು ಬಿಲ್ಲುಗಳನ್ನ ಹೊಂದಿತ್ತು, ಸಾಕಷ್ಟು ರೆಂಬೆ ಕೊಂಬೆಗಳನ್ನ ಹೊಂದಿತ್ತು. ಅದನ್ನ ನೋಡಿದ ತಕ್ಷಣ ನನ್ಗನ್ಸಿದಷ್ಟೇ, ಶಿವನ ಜಟೆ ಬಿಟ್ಕೊಂಡಿದ್ದಾನೆ. ಶಿವ ನೋಡಿ ಒಂಟಿ ಕಾಲಲ್ಲಿ ನಿಂತ್ಕೊಂಡಿದ್ದಾನೆ, ತ್ರಿಶೂಲವನ್ನ ಇಟ್ಕೊಂಡಿದ್ದಾನೆ. ಆ 2 ರೆಂಬೆಗಳನ್ನು ನೋಡಿ ಅವನ ಕಣ್ಣುಗಳು, ಮಧ್ಯ ರೆಂಬೆನ ನೋಡಿ ಅವನ 3ನೆಯ ಕಣ್ಣು ಅಂತ ಅನ್ಕೊಂಡೆ. ಅಂದ್ರೆ ಸಾಮಾನ್ಯವಾದಂತ ಆಲದ ಮರ ಬೇರೆಯವರ ಕಣ್ಣಿಗೆ ಆಲದ ಮರನೇ ಆಗಿದ್ರು ಕೂಡ ನನ್ನ ಕಣ್ಣಿಗೆ ಪರಮೇಶ್ವರನ ಸ್ವರೂಪ. ಹಾಗಾಗಿ ಹರಿಕೇಶೇಭ್ಯೋ ವೃಕ್ಷೇಭ್ಯೋ ಅಂತ ಯಾಕೆ ಕರೀತಾ ಇದ್ದಾರೆ? ಎಲ್ಲ ಕೂಡ ಪರಮೇಶ್ವರನ ಸ್ವರೂಪ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಅಲ್ಲ. ವೃಕ್ಷ ಅಂದ್ರೆ ಏನ್ ಗೊತ್ತಾ? ಸಂಸಾರ ವೃಕ್ಷ. ಒಂದು ಮರ ಅಂದ್ರೆ ನಾವು ಒಂದ್ ಮರ ಇದ್ದಾಗೆ, ಅದು ಹೆಣ್ಮಕ್ಳಾದ್ರೂ ಆಗಿರ್ಬೋದು, ಗಂಡ್ಮಕ್ಳಾದ್ರೂ ಆಗಿರ್ಬೋದು. ಒಂದ್ ಮರ ಅಂತ ಅನ್ಕೊಳ್ಳಿ. ನೀವು ಮೊದ್ಲು ಬೇರು, ಸಣ್ಣದೊಂದು ಬೀಜ, ಬೀಜದಿಂದ ಮೊಳಕೆ ಹೊಡಿತು, ತಾಯಿ ಗರ್ಭನೇ ಬೀಜ, ಒಂದು ಮೊಳಕೆ ಹೊಡಿತು. ಅದು ಭೂಮಿ ಒಳಗಡೆಯಿಂದ 9 ದಿವಸ ಆದ್ಮೇಲೆ ಸಣ್ಣ ಚಿಗುರು ಹೊರಗಡೆ ಬಂತು. ತಾಯಿಯ ಗರ್ಭದಿಂದ 9 ತಿಂಗಳಾದ್ಮೇಲೆ ಹೊರಗಡೆ ಬಂದ್ರಿ. ಆ ಸಣ್ಣ ಗಿಡ ಬೆಳಿತಾ ಬೆಳಿತಾ 1 ಎಲೆ, 2 ಎಲೆ, 3 ಎಲೆ, ಸಣ್ಣ ರೆಂಬೆ, ಚಿಕ್ಕ ರೆಂಬೆ ಆಗ್ತಾ ಆಗ್ತಾ ಮೇಲ್ ಹೋಯ್ತು. ಹಾಗೆ ನಾವು ಕೂಡ ಬಾಲ್ಯಾವಸ್ಥೆಯಿಂದ ಯವನಾವಸ್ಥೆಗೆ ಬಂದು ದೊಡ್ಡವರಾಗಿ ನಿಂತ್ಕೊಂತವೆ ವೃಕ್ಷದ ರೀತಿ. ಹೇಗೆ ವೃಕ್ಷಕ್ಕೆ ಹೂವು, ಹಣ್ಣು, ಕಾಯಿ, ರೆಂಬೆ, ಕೊಂಬೆ ಆಗುತ್ತೋ ಹಾಗೆ ಅಣ್ಣ, ಅಪ್ಪ, ತಂಗಿ, ಅಕ್ಕ, ಸೋದರ, ಈ ತರ ಎಲ್ಲ ಸಂಬಂಧಗಳು ಉದ್ಭವ ಆಯ್ತಾ ಹೋಯ್ತು. ಒಂದಲ್ಲ ಒಂದು ದಿವಸ ಮರ ಒಣಗಿ ಭೂಮಿಯಿಂದ ಕೆಳಗಡೆ ಬಿತ್ತು, ತನ್ನ ಆಯುಷ್ಯವನ್ನ ಮುಗಿಸ್ತು. ಆದ್ರೆ ಅದು ಹೋಗಕ್ಕಿನ್ನ ಮುಂಚೆ ತನ್ನ ಹಣ್ಣು ಬೀಜಗಳಿಂದ ಮತ್ತೊಂದಷ್ಟು ವೃಕ್ಷಗಳನ್ನ ಹುಟ್ಟಿ ಹಾಕಿ ಹೋಯ್ತು. ಹಾಗೆ ಮಾನವ ಜೀವನನು ಅಷ್ಟೇನೆ. ಬೇಸಿಗೆಗಾಲ ಬಂದಾಗ ಒಣಗ್ಬೇಕು, ಮಳೆಗಾಲ ಬಂದಾಗ ಚಿಗುರಬೇಕು, ಚಳಿಗಾಲ ಬಂದಾಗ ಎಲೆ ಉದುರ್ಬೇಕು. ಒಂದಲ್ಲ ಒಂದ್ ದಿವಸ ಬಿದ್ದು ಹೋಗ್ಬೇಕು. ಬಿದ್ದು ಹೋಗಕ್ಕಿನ್ನ ಮುಂಚೆ ನಮ್ಮ ನೆನಪುಗಳನ್ನ ಇಲ್ಲಿ ಬಿಟ್ಟು ಹೋಗಿರ್ತೇವೆ. ಇದು ವೃಕ್ಷೇಭ್ಯೋ ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ, ಕರ್ಮಫಲದ ವಿಚಾರ. ಹಸಿರು ಬಣ್ಣ ಅಂತಕ್ಕಂಥದ್ದು ಬೇರೆ ಬಣ್ಣಗಳಿಗಿಂತ ಸೂಚಿತವಾಗಿರುವಂತದ್ದು, ಪ್ರಕೃತಿನ ಇಂಡಿಕೇಟ್ ಮಾಡತ್ತೆ ಹಸಿರು ಬಣ್ಣ ಅನ್ನೋದು. ಹಾಗಾಗಿ
ಪರಮೇಶ್ವರನ ಹೇಳಿ. ಸಸ್ ಅಂದ್ರೆ ಏನ್ ಗೊತ್ತಾ? ಗರಿಕೆ ಅಂತ, ಎಳೆಯ ಗರಿಕೆಯನ್ನು ಸಸ್ ಅಂತ ಕರಿತೀವಿ ನಾವು. ಸಸಿ ಅಲ್ಲ, ಬರೀ ಸಸ್ ಅಂತ. ಸಸ್ ಪಿಂಜರ, ಸಸ್ ಪಿಂಜರ ವರ್ಣ ನಾವು ಬಿಡಿಸಿದ್ರೆ ಸಸ್ ಅಂದ್ರೆ ಎಳೆ ಗರಿಕೆ ಅಂತ ಅರ್ಥ. ಪಿಂಜರ ಅಂದ್ರೆ ಹಳದಿ ಕೆಂಪು ಅಂತ ಅರ್ಥ, ಎಲ್ಲೋ ಇಶ್ ಅಂತ ಅರ್ಥ. ಆ ಎಳೆಗರಿಕೆ ಹಸಿರಾಗಿರ್ಬೇಕಲ್ಲ, ಇದ್ಯಾಕೆ ಹಳದಿ ಬಂತು ಅಂದ್ರೆ ಹುಲ್ಲು ಬೆಳೆದಾಗ ಹಸಿರಿದ್ರೂ ಕೂಡ ಹಣ್ಣಾದಾಗ ಯಾವ ಬಣ್ಣ ಬರುತ್ತೆ? ಹಳದಿ ಬಣ್ಣ ಬರುತ್ತೆ. ಹಾಗಾಗಿ ಅಂತಹ ಬಣ್ಣ ಉಳ್ಳವನನ್ನ ಸಸ್ಪಿಂಜರ ಅಂತ ಕರೆಯೋದು. ತ್ವಿಷೀಮಂತ ಅಂತ ಅಂದ್ರು. ಅಂದ್ರೆ ವಾಟ್ ಈಸ್ ದ ಮೀನ್ ಆಫ್ ತ್ವಿಷೀಮಂತ ಅಂದ್ರೆ ಕಾಂತಿಯುಕ್ತನಾಗಿರೋನು, ತುಂಬಾ ಬ್ರೈಟ್ ಆಗಿರೋನು ಅಂತ ಅರ್ಥ. ಹಾಗಾದ್ರೆ ಕಾಂತಿ ಅಂದ್ರೆ ಏನು ಅಂದ್ರೆ ಜ್ಞಾನ. ತ್ರಿಶೀಮಂತ ಅಂದ್ರೆ ಅತ್ಯಂತ ಜ್ಞಾನ ಉಳ್ಳವನು. ಡಿಕ್ಷನರಿ ತೆಗ್ದು ನೋಡಿದ್ರೆ ಕಾಂತಿ ಅಂತ ಅರ್ಥ ಕೊಟ್ಟಿರ್ತಾರೆ, ಆದ್ರೆ ನಿಜವಾದ ಅರ್ಥ ಏನು ಅಂದ್ರೆ ಜ್ಞಾನ ಅಂತಕ್ಕಂಥದ್ದು. ಸರ್ವಜ್ಞ ಚೈತನ್ಯ ಪ್ರಕಾಶ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನೇ ಪಂಥ ಅಂತ ಇದೆ. ಪಂಥ ಅಂದ್ರೆ ಮಾರ್ಗ. ಪರಮಾತ್ಮನನ್ನ ಸೇರ್ತಕ್ಕಂಥದ್ದು ಅನೇಕ ಮಾರ್ಗ. ಸಾಂಖ್ಯ ಯೋಗ ಭಗವದ್ಗೀತೆಯಲ್ಲಿ ಬರುತ್ತೆ, ಸಾಂಖ್ಯ ಯೋಗ. ಎಷ್ಟೋ ಜನಕ್ಕೆ ವಾಟ್ ಈಸ್ ದ ಮೀನ್ ಆಫ್ ಸಾಂಖ್ಯ ಯೋಗ ಅಂತಾನೆ ಗೊತ್ತಿಲ್ಲ, ಸುಮ್ನೆ ಭಗವದ್ಗೀತೆ ಪಾರಾಯಣ ಮಾಡ್ತೀರಾ. ಪರಮಾತ್ಮನನ್ನ ಸೇರ್ಲಿಕ್ಕೆ ಹಲವಾರು ಮಾರ್ಗದಲ್ಲಿ ಸಾಂಖ್ಯ ಯೋಗ ಕೂಡ ಒಂದು. ಎಲ್ಲ ಸಾಧನ ಮಾರ್ಗಗಳಿಗೆ ಒಡೆಯನಾಗಿರೋನು ಅಂದ್ರೆ, ಋಷಿಗಳ ರೂಪದಿಂದ ಲೋಕಕ್ಕೆ ಹಿತವನ್ನು ಉಪದೇಶ ಮಾಡಿರೋದು ಅಂದ್ರೆ ಅದು ಪರಮೇಶ್ವರ. ಹಾಗಾಗಿ ಅವನನ್ನ ಪಥೀನಾಂ ಪತಯೇ. ಪಥಿ ಅಂದ್ರೆ ಪತ್, ದಾರಿ, ಮಾರ್ಗ ಅಂತ ಅರ್ಥ. ಆ ದಾರಿ ತೋರ್ಸೋನ್ಗೆ ಪಥೀನಾಂ ಪತಯೇ ಅಂತ ಕರಿತೀವಿ ನಾವು. ಆ ಮಾರ್ಗ ತೋರ್ಸೋನ್ಗೆ ಪಥೀನಾಂ ಪತಯೇ ಅಂತ ಕರಿತೀವಿ. ನೋಡಿ, ತಾಂತ್ರಿಕ ಮಾರ್ಗ ಕೂಡ ಇದೆ, ವಾಮ ಮಾರ್ಗ ಇದೆ, ಧರ್ಮ ಮಾರ್ಗ ಇದೆ. ಎಲ್ಲ ಮಾರ್ಗದಲ್ಲಿ ಹೋಗಿರೋರು ನಾವು ನೋಡಿದ್ದೀವಿ. ಆದ್ರೆ ಯಾವ ಮಾರ್ಗದಿಂದ ಹೋದ್ರೆ ನಮ್ಗೆ ಶಾಶ್ವತವಾದಂತಹ ನೆಲೆ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅದನ್ನ ಪರಮೇಶ್ವರ ಉಪದೇಶ ಕೊಟ್ಟಿದ್ದಾನೆ. ಕೆಲವೊಬ್ಬರಿಗೆ ವೇದಗಳಲ್ಲಿ ನಂಬಿಕೆನೇ ಇಲ್ಲ. ವೇದಗಳಲ್ಲಿ ನಂಬಿಕೆ ಇಲ್ಲ ಅಂದ ಮೇಲೆ ಪರಮೇಶ್ವರನ ಸೃಷ್ಟಿಯಲ್ಲಿ ನಂಬಿಕೆ ಇಡಕ್ಕೆ ಹೇಗ್ ಸಾಧ್ಯ? ಹಾಗಾಗಿ ನಿಮಗ್ ಗೊತ್ತಿರ್ಲಿ ನೀವು ಯಾವ ಮಾರ್ಗವನ್ನ ಅನುಸರಿಸ್ತೀರಾ ಅಂತ. ಬಬ್ಲು ಅಂತ ಕರಿತೀವಿ. ವಾಟ್ ಈಸ್ ದ ಮೀನ್ ಆಫ್ ಬಬ್ಲು? ಬಬ್ಲುಷ, ಪರಮೇಶ್ವರನ್ನು ಹೊತ್ತಿರವರ ವೃಷಭಕ್ಕೆ ನಾವು ಬಬ್ಲು ಅಂತ ಕರಿತೀವಿ. ನಂದಿಯನ್ನ ನಾವು ಬಬ್ಲು ಅಂತ ಕರಿತೀವಿ. ಅದ್ರ ಮೇಲೆ ಶೇತೆ ಕುಳಿತುಕೊಂಡು ಬಬ್ಲು ಶೇತೆ, ಬಬ್ಲುಷ ಅಂದ್ರೆ ಆ ನಂದಿಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥವನು ಬಬ್ಲುಷ ಆಗ್ತಾನೆ. ಭಗವಂತ ಎಂತ ಧನುರ್ಧಾರಿ ಅಂದ್ರೆ 1000 ವರ್ಷಗಳಿಗೊಮ್ಮೆ ಒಂದು ಗಳಿಗೆ ಕಾಲ ಮಾತ್ರ ಒಂದು ಕಡೆ ಕೂಡ್ತಕ್ಕಂತ 3 ಪುರಗಳನ್ನ ಒಂದೇ ಬಾಣದಿಂದ ಹೊಡೆದು ನಾಶ ಮಾಡಿದವನು. ನೀವೆಲ್ಲ ಅದು ಕೇಳಿರ್ಬೋದೇನೋ, ಹೇಗೆ ಸಂಹಾರ ಮಾಡ್ತಾರೆ ತ್ರಿಪುರಾಸುರನನ್ನ ಹೇಗೆ ಸಂಹಾರ ಮಾಡ್ತಕ್ಕಂಥದ್ದು ಅಂತ. 3 ಪುರಗಳನ್ನ, ಅದು ವಿಶೇಷವಾದಂತಹ ವರ ಇರುತ್ತೆ. ಯಾವಾಗ ಬೇಕೋ ಅವಾಗ ಸಾಯಿಸುವಾಗಿಲ್ಲ, ಯಾವಾಗ ಬೇಕೋ ಅದು ಬರುವಂತದ್ದಿಲ್ಲ. ಅದಕ್ಕೆ ಆದಂತಹ ಒಂದು ರೀತಿ ಅನ್ನೋದಿತ್ತು. ಅಂತದ್ನ ಕೂಡ ಪರಮಾತ್ಮ ಆ ರಾಕ್ಷಸರನ್ನ ಸಾಯಿಸ್ತಂತವನು. ಜೊತೆಗೆ ನೋಡಿ, ಶತ್ರುನಾಶ ಮಾಡ್ತಕ್ಕಂಥದ್ರಲ್ಲಿ ಪರಮೇಶ್ವರನ ಪಾತ್ರ ತುಂಬಾ ಕಡಿಮೆ. ನಾವು ವಿಷ್ಣುಲ್ ತುಂಬಾ ನೋಡ್ತೀವಿ, ರಾಕ್ಷಸರನ್ನ ಸಂಹಾರ ಮಾಡ್ತಕ್ಕಂಥದ್ದು, ನಿಗ್ರಹ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಯಾಕೆ ಹಾಗಾದ್ರೆ ಪರಮೇಶ್ವರ ಹೆಚ್ಚಾಗಿ ರಾಕ್ಷಸರನ್ನ ಸಂಹಾರ ಮಾಡಲ್ಲ ಅಂದ್ರೆ, ಪರಮೇಶ್ವರ ಹೆಚ್ಚಾಗಿ ಕ್ಷಮಿಸ್ತಾನಂತೆ, ಬಹಳವಾಗಿ ಕ್ಷಮಿಸ್ತಾನಂತೆ. ಆದ್ರೆ ವಿಷ್ಣು ಹಾಗಲ್ವಂತೆ. ಅವರ ತಪ್ಪು ಪೂರ್ಣ ಆಗೋ ತನಕ ಕಾಯ್ತಾನಂತೆ, ಕಾಯ್ದ್ಮೇಲೆ ಆ ವ್ಯಕ್ತಿಯನ್ನ ಶಿಕ್ಷಿಸ್ತಾನಂತೆ. ಪರಮೇಶ್ವರ ಹಾಗಲ್ಲ, ಕ್ಷಮೆಯನ್ನ ಕೊಡ್ತಾ ಹೋಗ್ತಾನಂತೆ, ಅತಿ ಹೆಚ್ಚು ಕ್ಷಮಿಸ್ತಾ ಹೋಗ್ತಾನಂತೆ. ಹಾಗಾಗಿ ಅನ್ನಗಳಿಗೆ ಅಂದ್ರೆ ಭತ್ತ, ಗೋಧಿ, ನಾವು ತಿನ್ನುವಂತಹ ಎಲ್ಲ ಆಹಾರಗಳಲ್ಲೂ ಕೂಡ ಭಕ್ಷ್ಯ ಭೋಜಗಳಿಗೆ ಯಾರು ಒಡೆಯ ಅಂದ್ರೆ ಅದು ಪರಮೇಶ್ವರ ಆಗಿರ್ತಾನೆ. ಪ್ರತಿ ವರ್ಷ ಪಂಚಾಂಗ ಬರುತ್ತೆ, ಯುಗಾದಿಗೆ ಹೊಸ ಹೊಸ ಸಂವತ್ಸರ ಬರುತ್ತೆ. ಅವಾಗ ಪಂಚಾಂಗ ಶ್ರವಣ ಮಾಡ್ತೀವಿ. ಏನ್ ಮಾಡ್ತೀವಿ? ಈ ವರ್ಷ ರಾಜ ಯಾರು? ರವಿನ. ಮಂತ್ರಿ ಯಾರು? ಕುಜನ. ಸಸ್ಯಾಧಿಪತಿ ಯಾರು? ಮೇಘಾಧಿಪತಿ ಯಾರು? ರಸಾಧಿಪತಿ ಯಾರು? ಇದನ್ನೆಲ್ಲ ಲೆಕ್ಕ ಹಾಕ್ತಿವಿ. ಮೇಘಾಧಿಪತಿ ಅಂದ್ರೆ ಮಳೆ ಬರಕ್ಕೆ ಈ ವರ್ಷದಲ್ಲಿ ಯಾವ ಗ್ರಹ ಅಧಿಪತ್ಯ. ಈ ರಸಾಧಿಪತಿ, ರಸ ತುಂಬಬೇಕು ಪ್ರತಿಯೊಂದರಲ್ಲಿ, ಹಣ್ಣುಗಳಲ್ಲಿ ಇದ್ರಲ್ಲೆಲ್ಲ ರಸ ತುಂಬಬೇಕು. ನೋಡಿ, ಒಂದೊಂದು ವರ್ಷ ಮಾವಿನ ಹಣ್ಣು, ಮಾವಿನಕಾಯಿ ಆಗಲ್ಲ.
ಮಾವಿನ ಹಣ್ಣು ಬರೋದೇ ಇಲ್ಲ ಮರದಲ್ಲಿ, ಖಾಲಿ ಇರುತ್ತೆ. ಅದ್ರ ಅರ್ಥ ಮರದ ಪ್ರಾಬ್ಲಮ್ ಅಲ್ಲ. ಆ ವರ್ಷದಲ್ಲಿ ರಸಾಧಿಪತಿ ಯಾರಾದ್ರೂ ಬೇರೆಯವರಾಗಿದ್ರೆ ರಸ ತುಂಬಲ್ಲ ಹೆಚ್ಚಾಗಿ. ಧಾನ್ಯಗಳು ಸಮೃದ್ಧಿ ಆಗಬೇಕು ಅಂದ್ರೆ ಕೆಲವೊಂದಷ್ಟು ಧಾನ್ಯಾಧಿಪತಿ ಆಗಿರ್ತಕ್ಕಂಥ ಉತ್ತಮನಾಗಿರ್ಬೇಕು. ಚಂದ್ರ ಏನಾದ್ರೂ ರಸಾಧಿಪತಿ ಆದ್ರೆ ತುಂಬಾ ಚೆನ್ನಾಗಾಗುತ್ತೆ ಆ ವರ್ಷ ಎಲ್ಲ ಬೆಳೆ. ಅದೇ ಬೇರೆ ಗ್ರಹಗಳಾಗ್ಬಿಟ್ರೆ ಆಗಲ್ಲ. ಇದಕ್ಕೆಲ್ಲ ಒಡೆಯನ್ ಯಾರು? ಮೂಲ ಒಡೆಯ ಅಂದ್ರೆ ಅವನು ಪರಮೇಶ್ವರ. ಹಾಗಾಗಿ ಆತನನ್ನ ಅನ್ನಸ್ವಾಮಿ ಅಂತ ಕರಿತೀವಿ ನಾವು. ಮಹಾದೇವನನ್ನ ಅನ್ನಾನಾಂ ಪತಯೇ ಅಂತ ಯಾಕೆ ಹೋಳಿದ್ದೀವಿ? ವೃಷಭರೂಢನಾಗಿರ್ತಕ್ಕಂಥ ಪರಮೇಶ್ವರ ಪ್ರತಿಯೊಬ್ಬರಿಗೂ ಕೂಡ ಅನ್ನವನ್ನ ಕೊಡ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ಆಗಿ ಹೇಳ್ತಾ ಇದ್ದೇವೆ. ಹರಿಕೇಶ ಹರಿಕೇಶ ಅಂತ ಎಲ್ಲ ಕಡೆ ನಾವು ಯಾಕೆ ಹೇಳೋದು ಅಂದ್ರೆ, ಈಗ ಪುಷ್ಟರುಗಳ ಒಡೆಯ ಸಂಸಾರವನ್ನ ಕತ್ತರಿಸ್ತಕ್ಕಂಥ ಆಯುಧ ಅವನು. ಹರಿಕೇಶ ಅನ್ನೋದು ಹಿಂದೆ ನಾವು ತಿಳ್ಕೊಂಡಿದ್ರು ಕೂಡ ಏನ್ ತಿಳ್ಕೋಬಹುದು ನಾವು ಅಂದ್ರೆ, ಉಪವೀತ ಅಂದ್ರೆ ಯಜ್ಞೋಪವೀತ ಉಳ್ಳವನು. ಯಜ್ಞೋಪವೀತ ಅಂದ್ರೆ ಜನಿವಾರ ಅಂದ್ರೆ ಕರ್ಮಾಧಿಕಾರ ಅನ್ನೋ ಅರ್ಥ ಬರ್ತಾ ಇದೆಯಾ ಇಲ್ಲಿ? ಪರಮೇಶ್ವರ ಹಾಗಾದ್ರೆ ಜನಿವಾರ ಹಾಕೊಂಡಿದ್ದಾನ? ಹಾಗಾದ್ರೆ ವಿಷ್ಣು ಜನಿವಾರವನ್ನ ಧರಿಸೋದು ನಮ್ಮೆಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತು. ಪರಮೇಶ್ವರ ಜನಿವಾರ ಹಾಕೊಂಡಿದ್ದಾನ ಅಂತ ನೀವೇನಾದ್ರೂ ಕೇಳಿದ್ರೆ ಅದ್ರ ಅರ್ಥ ನಾವೇನ್ ಮಾಡ್ಕೋಬೇಕು ಅಂದ್ರೆ, ಪರಮೇಶ್ವರಿಗೆ ಯಾವ ಕರ್ಮ ಕೂಡ ಇಲ್ಲ, ಅವನು ಯಜ್ಞೋಪವೀತ ಧರಿಸಿಲ್ಲ. ಆ ಯಜ್ಞೋಪವೀತವನ್ನ ಧರಿಸ್ಕೊಂಡೇ ಕರ್ಮ ಮಾಡ್ಬೇಕು ಅನ್ನೋದು ಏನಿಲ್ಲ. ಆ ರೀತಿ ಆಗಿದ್ರೆ ಈ ಜಗತ್ತಲ್ಲಿ ಯಜ್ಞೋಪವೀತವನ್ನ ಧರಿಸ್ದೆ ಹುಟ್ಟಿ ಸತ್ತಿರೋರು ಬಹಳ ಜನ ಇದ್ದಾರೆ. ಹಾಗಾದ್ರೆ ಅವ್ರು ಯಾವ್ದು ಕಾರ್ಯನೇ ಮಾಡಿಲ್ವಾ? ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಸಂಪನ್ನವಾಗಿಲ್ವಾ? ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಯಜ್ಞೋಪವೀತ ಅಂತಕ್ಕಂಥ ಶಬ್ದ ಬಹಳ ಶ್ರೇಷ್ಠವಾದದ್ದು. ಒಂದು ಗೃಹಸ್ಥಾಶ್ರಮವನ್ನ ನೀವು ಪ್ರವೇಶ ಮಾಡ್ಬೇಕು ಅಂದ್ರೆ ಕೆಲವೊಂದಷ್ಟು ಕಟ್ಟುಪಾಡುಗಳು ಅಂತ ಇರುತ್ತೆ. ಇದನ್ನ ಫಾಲೋ ಮಾಡ್ಬೇಕು, ಇದನ್ನ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು ಅಂತ. ನಿಮ್ಮ ಧರ್ಮದಲ್ಲಿ ಯಜ್ಞೋಪವೀತವನ್ನ ಧಾರಣೆ ಮಾಡಿ ಕರ್ಮ ಮಾಡ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನ ನೀವು ಮಾಡಿ. ನಿಮ್ಮ ಧರ್ಮದಲ್ಲಿ ಯಜ್ಞೋಪವೀತಿಯ ಧಾರಣೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೂ ನಿಮ್ಮ ಕರ್ಮವನ್ನ ನೀವು ಮಾಡದೇ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಜ್ಞೋಪವೀತವನ್ನ ಎಲ್ಲದಕ್ಕೂ ಮುಂದಕ್ಕೆ ತರಬೇಡಿ. ಅದು ಒಂದು ಕರ್ಮದ ಆಧಾರವೇ ಹೊರ್ತು ಅದು ಇಂಪಾರ್ಟೆಂಟ್ ಅಲ್ಲ, ಉಪವೀತ ಅವಲ್ಲ ಅದು. ಹಾಗಾಗಿ ಧನ ಕನಕಾದಿಗಳು ಬಂದು ಜನರಿಂದ ಪರಿಪೂರ್ಣರಾಗೋದನ್ನ ನೋಡ್ತಾರೆ ಹೊರ್ತು ಯಜ್ಞೋಪವೀತದಿಂದಲ್ಲ. ಭವ ಅಂದ್ರೆ ಸಂಸಾರ. ಈ ಸಂಸಾರವನ್ನ ವೃಕ್ಷವನ್ನ ಕತ್ತರಿಸೋದು ಹೇತಿ. ಭವ ಹೇತಿ ಅಂದ್ರೆ ಸಂಸಾರವನ್ನ ಕತ್ತರಿಸೋದು ಅಂತ ಅರ್ಥ. ಅಂದ್ರೆ ಕತ್ತರಿಸೋದು ಯಾರಿಲ್? ಭವ ಹೇತಿ ಪರಮೇಶ್ವರ. ಹಾಗಾದ್ರೆ ಹೇಗೆ ಕತ್ತರಿಸ್ತಾನೆ? ಸಂಸಾರ ನಾಶಕವಾದ ಆಯುಧ ರೂಪದಲ್ಲಿ ಸ್ಥಾವರ ಜಂಗಮಾತ್ಮಕವಾಗಿ ಅವನು ಪರಮೇಶ್ವರ ಕತ್ತರಿಸ್ತಾನೆ. ಅದು ಹೇಗೆ? ಸ್ವಲ್ಪ ಕೆಲಸ ಕೊಡ್ಬೇಕು ತಲೆಗೆ ನಾವು. ಇರ್ಲಿ, ಈಗ ಭಗವಂತ ಸಂಸಾರ ದುಃಖಗಳನ್ನ ಕಳೆಯೋನು ರುದ್ರ. ಹಾಗಾಗಿ ಅವನನ್ನು ಆತತಾವಿಯು ಅಂತ ಕೂಡ ಕರಿತೀವಿ. ಹೇಗೆ? ಈಗ ಒಂದು ಕುಟುಂಬ ಇದೆ, ಅಣ್ಣ ತಮ್ಮ ಎಲ್ರು ಚೆನ್ನಾಗಿದ್ದೀರಾ, ಮದ್ವೆ ಆಯ್ತು, ಮಕ್ಕಳಾಯ್ತು, 70 ವರ್ಷ ವಯಸ್ಸಾಗೋಯ್ತು. ಒಂದು ಆಯುಷ್ಯ ಅಂತ ಇತ್ತು ಮನುಷ್ಯನಿಗೆ, 70 ವರ್ಷ ಅಂತ. ಅವನಲ್ಲಿ ಬ್ರಹ್ಮ 5 ಗೆರೆಗಳಲ್ಲಿ ಒಂದು ಮರಣ, ಜನನ, ವಿತ್ತ, ವಿದ್ಯೆ, ಧನ ಇಷ್ಟು ಬರೆದು ಕಳಿಸಿದ್ದ. ಪಂಚರೇಖೆಗಳನ್ನ ಬರೆದು ಕಳಿಸಿದ್ದ. ಅದರಲ್ಲಿ ಮರಣ ಭಾಗದಲ್ಲಿ ಬಂತೀಗ 70 ವರ್ಷಕ್ಕೆ ಇವನ ಆಯುಷ್ಯ ಮುಗ್ದೋಗ್ಬೇಕು. ಆದ್ರೆ ಪರಮೇಶ್ವರ ನೋಡ್ತಾನಂತೆ 62 ವರ್ಷಕ್ಕೆ ಅವನ ಒಂದು ಸಂಸಾರ ಬಂಧನದಿಂದ ಹೇಗಾದ್ರೂ ಮುಕ್ತಿ ಮಾಡ್ಬೇಕು, ಕತ್ತರಿಸ್ಬೇಕು ಅವನಿಗೆ. ಇನ್ 8 ವರ್ಷ ಆಯುಷ್ಯ ಉಳಿದಿರೋದು. 8 ವರ್ಷ ಆದ್ರೂ ಕೂಡ ಆತ ತನ್ನ ಬಗ್ಗೆ ಅವಲೋಕಿಸ್ಬೇಕು. ಭಕ್ತಿ ಮಾರ್ಗದಲ್ಲಿ ಅಥವಾ ಕರ್ಮ ಮಾರ್ಗದಲ್ಲಿ ನಡಿಬೇಕು. ಉಳಿದಿರ್ತಕ್ಕಂಥ ಕರ್ಮಗಳನ್ನ ಅನುಭವಿಸೇ ತೀರ್ಬೇಕು ಅಂತ ಏನ್ ಮಾಡ್ದ? 62 ವರ್ಷಕ್ಕೆ ಅವನಿಗೆ ಮಲಗಿದ್ದಲ್ಲೇ ರೋಗ ರುಜಿನವನ್ನ ಕೊಟ್ಬಿಟ್ಟ. ಆತ ಮಲ್ಕೊಂಡಿದ್ದಾನೆ, ಆತನಿಗೆ ಚೆನ್ನಾಗಿ ಊಟ ಮಾಡಕ್ಕಾಗ್ತಾ ಇಲ್ಲ, ಬಂಧು ಬಾಂಧವರ ಜೊತೆ ಓಡಾಡಕ್ಕಾಗ್ತಾ ಇಲ್ಲ, ತನ್ನ ಸುಖ ಸಂಸಾರವನ್ನು ಅನುಭವಿಸಕ್ಕಾಗ್ತಾ ಇಲ್ಲ, ಸುಮ್ನೆ ಇದ್ದಾನೆ. ಹಾಗೆ 70 ವರ್ಷ ತುಂಬಿತು ಹೋಗ್ಬಿಟ್ಟ. ಅಯ್ಯೋ ಎಷ್ಟು ಒಳ್ಳೆ ವ್ಯಕ್ತಿ, ಯಾಕಪ್ಪ ಇಂಥ ಸಾವು ಬಂತು, ನರಳಾಡಿ ಹೊರಗಾಡಿ ಈ ತರ ಹೋಗ್ಬಿಟ್ನಲ್ಲ ಅಂದ್ರೆ ಪರಮೇಶ್ವರ ಹೇಳ್ತಾನೆ,
ಇದು ಪರಮೇಶ್ವರ ಮಾಡಿರ್ತಕ್ಕಂಥ ಜಾಲ. ಇನ್ 70 ವರ್ಷ ಆಯುಷ್ಯ ಬ್ರಹ್ಮ ಬರ್ದಿದ್ರು ಕೂಡ ಇವನಿಗೆ ಸಂಸಾರದಿಂದ ಕತ್ತರಿಸ್ಬೇಕು, ಇವನ ಕರ್ಮ ಫಲವನ್ನ ಅನುಭವಿಸ್ಬೇಕು, ಇವನು ಮಾಡಿರ್ತಕ್ಕಂಥದ್ದೆಲ್ಲ ಇಲ್ಲಿ ತೀರಿಸಿ ಹೋಗ್ಬಿಡ್ಬೇಕು, ಅದು ಈ ಜನ್ಮದಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಪರಮೇಶ್ವರ ಆತನಿಗೆ 8 ವರ್ಷಗಳ ಕಾಲ ಮಲಗಿದ್ದಲ್ಲೇ ನರಕ ಯಾತನೆಯನ್ನ ತೋರಿಸಿ ಅವನ ಆಯುಷ್ಯವನ್ನ ಮುಗಿಸ್ಬಿಟ್ಟಿರ್ತಾನೆ. ಹೀಗೆ ಅವನು ಮಾಡ್ತಾ ಇರ್ತಕ್ಕಂಥದ್ದು. ಅದು ಹೇಗ್ ಬೇಕಾದ್ರೂ ಆಗಿರ್ಬೋದು, ಒಳ್ಳೆ ರೀತಿಲಾದ್ರೂ ಆಗಿರ್ಬೋದು, ಕೆಟ್ಟ ರೀತಿಲಿ ಬೇಕಾದ್ರೂ ಆಗಿರ್ಬೋದು ಅಲ್ವಾ. ಈಗ ಹಸು ಇದೆ, ಹಸುವಿನ ಕೆಚ್ಚಲಲ್ಲೇ ಹಾಲು ಬರ್ಬೇಕು ಅಂತ ಹೆಂಗ್ ಸೃಷ್ಟಿ ಆಯ್ತು? ಆ ಹಾಲು ಕುಡಿಲಿಕ್ಕೆ ಯೋಗ್ಯ ಅಂತ ಹೆಂಗ್ ಸೃಷ್ಟಿ ಆಯ್ತು? ಹಾಗಾದ್ರೆ ವೃಕ್ಷದಲ್ಲಿ ಹಾಲು ಬರುತ್ತೆ, ವೃಕ್ಷದ ಹಾಲು ಕುಡಿಲಿಕ್ಕೆ ಯೋಗ್ಯನಾ? ಕಳ್ಳಿ ಗಿಡದಲ್ಲಿ ಹಾಲು ಬರುತ್ತೆ, ಅದು ಹಸುವಿನ ಹಾಲಿನ ರೀತಿನೇ ಇರುತ್ತೆ, ಕುಡಿಲಿಕ್ಕೆ ಯೋಗ್ಯನಾ? ನೋಡ್ಲಿಕ್ಕೆ ಎರಡು ಒಂದೇ ತರ ಇದೆ, ಆದ್ರೆ ಗುಣ ಸ್ವಭಾವ ಬೇರೆ. ಒಂದನ್ನ ಕುಡಿದಾಗ ವ್ಯಕ್ತಿ ಮರಣ ಹೊಂದಿದ್ರೆ ಇನ್ನೊಂದು ಕುಡಿದಾಗ ವ್ಯಕ್ತಿ ಬದುಕ್ತಾನೆ. ಹಾಗೆಯೇ ನಮ್ ಕಣ್ಣಿಗೆ ನಾವೆಲ್ಲ ಮನುಷ್ಯರ ಕಂಡ್ರು ಕೂಡ ಪ್ರತಿಯೊಬ್ಬರ ಕರ್ಮಫಲ ಬೇರೆ, ಗುಣ ಸ್ವಭಾವ ಬೇರೆ. ನಿಮಗೆ ಭಗವಂತ ಬರ್ದಿರೋದೇ ಬೇರೆ. ನಿಮ್ದನ್ನ ನಾನ್ ಅನ್ಭವ್ಸಕ್ಕಾಗಲ್ಲ, ನಂದನ್ನ ನೀವ್ ಅನ್ಭವ್ಸಕ್ಕಾಗಲ್ಲ. ಆದ್ರೆ ನೋಡಿದ್ರೆ ನಮ್ಗೆಲ್ಲ ಕಾಣಿಸೋದು ಹಾಲಿನಂತೆ ಬೆಳ್ಳಗೆ. ಆದ್ರೆ ಅದು ಕಳ್ಳಿ ಹಾಲು ಹಸುವಿನ ಹಾಲು ಅನ್ನೋದು ನಮ್ಗೆ ಅರ್ಥ ಆಗ್ಬೇಕಾಗಿರೋ ವಿಚಾರ. ಇದನ್ನ ಮಹಾದೇವ ಸೃಷ್ಟಿರ್ತಕ್ಕಂತಹ ಜಾಲ. ಹಸುವಿನ ಹಾಲನ್ನ ಸೃಷ್ಟಿರೋ ರೀತಿ ಪರಮೇಶ್ವರ ಎಲ್ಲೋ ಒಂದು ಕಡೆ ನಮಗೂ ಯಾವುದೋ ಒಂದನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಅದು ಬಂದಾಗ ನಾವು ಅನುಭವಿಸ್ತಾ ಇದೀವಿ, ಅಥವಾ ಅನುಭವಿಸಿರ್ಬೋದು. ವಾರಣಾಸಿಪತೆ ವಿಶ್ವನಾಥ ಪುರಪತಿ ಅಂತ ಕರಿತೀವಿ ಪರಮೇಶ್ವರನ್. ಹಾಗಾದ್ರೆ ವಾರಣಾಸಿಗೆ ಮಾತ್ರ ಸೀಮಿತ ಆಗಿಲ್ಲ, ಅಲ್ಲಿ ತನ್ನ ನೆಲೆಯನ್ನ ಊರಿರೋದ್ರಿಂದ ಆ ರೀತಿ ಕರೀತಕ್ಕಂಥದ್ದು. ಸೂತ ಅಂದ್ರೆ ಸಾರಥಿ ಅಂತ ಅರ್ಥ. ಭಗವಂತ ಈ ಜಗತ್ತು ಅಂತಕ್ಕಂಥ ಯಂತ್ರವನ್ನ ನಡೆಸೋ ಸಾರಥಿ, ಸನಾತನ ಸಾರಥಿ ಅವನು. ಡ್ರೈವರ್ ಅಂತ ಕರಿತೀವಿ, ಮುಖ್ಯವಾಗಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಟ್ರೈನು ಬಸ್ಸು ಎಲ್ಲ ಹತ್ತುತ್ತೀವಲ್ವಾ, ಆದ್ರೆ ನಿಜವಾದ ಸಾರಥಿ ಯಾರು? ನಾವ್ ಎಲ್ಲಿ ಕೂತಿದೀವಿ, ಇಡೀ ಭೂಮಿಯನ್ನೇ ಒಂದು ಬಂಡಿಯನ್ನಾಗಿ ಮಾಡ್ಕೊಂಡು ಪರಮೇಶ್ವರ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆ ಜರ್ನಿ ಮಾಡ್ತಾ ಇದೀವಿ ನಾವು, ದಿನಗಳು ಹೋಗ್ತಾ ಇದೆ, ವಯಸ್ಸು ಮುಂದಕ್ಕೆ ಹೋಗ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಮ್ಮ ಪ್ರಾಣ ಯಾರ ಕೈಲಿದೆ ಅಂದ್ರೆ ಪರಮೇಶ್ವರನ ಕೈಲಿದೆ. ಅವ್ನು ಯಾವಾಗ ಬೇಕಾದ್ರೂ ಬಂಡಿಯನ್ನ ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು. ಆದ್ರೆ ಆ ಬಂಡಿಲಿ ಕೆಳಗಡೆ ಬೀಳೋರು ಎಷ್ಟು ಜನ, ಬದುಕೋರು ಎಷ್ಟು ಜನ ಅಂತ ಅವನ್ ಡಿಸೈಡ್ ಮಾಡ್ತಾನೆ. ನಾನಲ್ಲ, ನೀವಲ್ಲ. ಎಲ್ಲ ಪ್ರಾಣಿಗಳನ್ನು ಯಂತ್ರ ರೂಪದಲ್ಲಿ ಬೊಂಬೆಗಳಂತೆ ಈಶ್ವರನೇ ನಿಯಮಿಸ್ತಾ ಇರ್ತಾನೆ, ಕಂಟ್ರೋಲ್ ಮಾಡ್ತಾ ಇರ್ತಾನೆ ಪರಮಾತ್ಮ. ಈ ರೀತಿ ಗೀತೆಯಲ್ಲಿ ಹೇಳ್ತಾರೆ, ಉಪನಿಷತ್ತುಗಳಲ್ಲೂ ಕೂಡ ಹೇಳ್ತಾರೆ ಈ ರೀತಿಯಾಗಿ. ಅಹಂತ್ಯ ಅಂದ್ರೆ ಅಸಾಧ್ಯವಾಗಿರ್ತಕ್ಕಂಥದ್ದು ಕೊಲ್ಲಲಿಕ್ಕೆ. ಪರಮೇಶ್ವರನೇ ಎಲ್ಲರನ್ನ ಸಂಹಾರ ಮಾಡ್ತಾನೆ ಅಥವಾ ಮಾಡಿಸ್ತಾನೆ ಅನ್ನೋದು ನಿಜ ಆದ್ರೂ ನಿಮ್ ಪ್ರಶ್ನೆ ಬರುತ್ತಾಗಾದ್ರೆ ಎಲ್ಲೋ ಹೋಗ್ತಾ ಇದ್ರು, ಯಾರಿಗೋ ಏನೋ ಆಕ್ಸಿಡೆಂಟ್ ಆಗೋಯ್ತು, ಅವ್ರ ಅಷ್ಟೊಂದ್ ಜನ ಹೋಗ್ಬಿಟ್ರು, ಅಥವಾ ಎಲ್ಲೋ ಬೆಂಕಿ ಅವಘಡ ಆಯ್ತು, ಇದೆಲ್ಲ ದೇವರೇ ಮಾಡಿಸ್ತಾ ಇದ್ದಾನ ಅಂತ, ಅಥವಾ ದೇವರ ಕಣ್ಣಿಲ್ವಾ? ಅಯ್ಯೋ ಆ ಗೋಳಾಟ ನೋಡಕ್ ಆಗ್ತಾ ಇಲ್ಲ ಅಂತ ತುಂಬಾ ಸಲ ನಾವು ಮರ್ಗಿರ್ತೀವಿ, ತುಂಬಾ ಸಲ ನಾವು ಶಾಪ ಹಾಕಿರ್ತೀವಿ, ತುಂಬಾ ಸಲ ನಾವು ಬೈಕೊಂಡಿರ್ತೀವಿ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಲೋಕದ ಭಾರ ಅಂತಕ್ಕಂಥದ್ದು ಒಳ್ಳೆ ರೀತಿಯಲ್ಲೋ ಕೆಟ್ಟದ ರೀತಿಯಲ್ಲೋ ಕಡಿಮೆ ಮಾಡೋದು ಭಗವಂತನ ನಿಯಮ ಆಗಿರುತ್ತೆ. ಅದನ್ನ ಮಾಡ್ತಾ ಹೋಗ್ತಾನೆ. ಅದ್ರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತಕ್ಕಂಥ ಡಿಫ್ರೆನ್ಶಿಯೇಟ್ ಇರಲ್ಲ. ಯಾವಾಗ ಎಲ್ಲಿ ಏನಾಗ್ಬೇಕೋ ಅದಾಗಿ ಮುಂದಕ್ಕೆ ಹೋಗ್ತಾ ಇರತ್ತೆ. ಬದುಕಿರೋರು ಶಾಶ್ವತ ಅಲ್ಲ, ಹುಟ್ಟೋರು ಶಾಶ್ವತ ಅಲ್ಲ, ಈ ಭೂಮಿಯೇ ಶಾಶ್ವತ ಅಲ್ಲ ಅನ್ನೋ ಸತ್ಯ ನಮ್ಮಲ್ಲಿರ್ಲಿ. ನಾವು ಬದುಕಿರೋ ತನಕ ಅಷ್ಟೇ ಭೂಮಿಲಿ ಇರ್ತಕ್ಕಂಥ ನಂಟು. ಹೋದ್ಮೇಲೆ ಮತ್ತೆ ಇದೇ ಭೂಮಿಗೆ ಬರ್ತೀವಾ ಅನ್ನೋದು ಯಾರೂ ಕೂಡ ಬರ್ದಿಟ್ಟು ಹೋಗಿಲ್ಲ. ಬಂದ ಮೇಲೆ ಹಿಂದಿಂದೆಲ್ಲ ನೆನ್ಪಿರುತ್ತಾ, ಅಥವಾ ಅದೇ ಜನ್ಮಕ್ಕೆ ಬರ್ತೀನ, ಅಥವಾ ಇಲ್ಲೇ ಬರ್ತೀನ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಇರುವ ತನಕ ಇದ್ದು ಅನುಭವಿಸಿ ಹೋಗಿ ಬಿಡು, ಹೋದ ಮೇಲೆ ನೀ ಮತ್ತೆ ಹಿಂದಿರುಗಿ ಬರಲಾರೆ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವು. ಎಷ್ಟು ಬೈತೀರ ಬೈರಿ ದೇವರಿಗೆ, ಎಷ್ಟು ಶಾಪ ಹಾಕ್ತೀರ ಹಾಕಿ ದೇವರಿಗೆ. ನಿಮ್ಮ ಆಯಸ್ ಹೋದ್ಮೇಲೆ, ಅಥವಾ ಇಡೀ ಭೂಮಿಲಿ ಇರ್ತಕ್ಕಂಥ ಜನರೆಲ್ಲೂ ಒಂದೇ ಸಲ ಹೋಗ್ಬಿಡಕ್ ಆಗತ್ತಾ?
ಈಗ ಯಾರೋ 20 ಜನ ಸತ್ತೋಗ್ತಾರೆ, ಎಲ್ಲ ಹೋಗ್ಬಿಡ್ಬೇಕು ಒಂದೇ ಸಲ ಅಂದ್ರೆ ಆಗತ್ತಾ? ಅಂತ ದಿವ್ಸನೂ ಬರ್ಬೋದು ಮುಂದೊಂದ್ ದಿವ್ಸ. ಹಾಗಾದ್ರೆ ದೇವ್ರ ಕೆಲ್ಸ ಏನು? ಎಲ್ಲ ಹೋದ್ಮೇಲೆ ಯಾರನ್ನ ನೋಡ್ತಾನೆ, ಯಾರನ್ನ ಕಂಟ್ರೋಲ್ ಮಾಡ್ತಾನೆ? ಅಂದ್ರೆ ಮನಸ್ಸಿಗೆ ಬರೋ ಆಲೋಚನೆಗಳು ನೋಡ್ತಾ ಇರಿ ಹೇಗ್ ಬರ್ತಾ ಇದೆ ಈಗ ನಿಮ್ಗೆ. ಕೂತ್ಕೊಂಡ್ ಕೇಳ್ತಾ ಇದ್ರೆ ಮನಸ್ಸಲ್ಲಿ ಹೋಗುತ್ತೆ. ಅಥವಾ ಒಂದು ಸಲ ಅನ್ಸ್ಬಿಡುತ್ತೆ ಇಷ್ಟೇನ ಜೀವನ ಅಂತ, ಅಥವಾ ಇನ್ನೊಂದ್ಸಲ ಅನ್ಸುತ್ತೆ ಇದೆಲ್ಲ ನಿಜನಾ ಅಂತ, ಇದ್ ನಂಬೋದಾ ಅಂತ ಅನ್ಸುತ್ತೆ. ಈಗಿನ ಯುಗದಲ್ಲಿ ಹೇಗಿದನ್ ಬಿಲೀವ್ ಮಾಡೋದು ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆಗಳು. ಅದಕ್ಕೆ ನಾನು ಹೇಳ್ತಾ ಇದೀನಿ, ಅದು ಅಳಿಸ್ಬಿಡಿ. ಪ್ರಶ್ನಾರ್ಥಕ ಚಿಹ್ನೆ ಅಳಿಸ್ಬಿಡಿ, ಪೂರ್ಣ ವಿರಾಮ ಇಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ನೀವು ಸತ್ಯ ಅಂತ ನಂಬದೇ ಇದ್ರೂ ಪರವಾಗಿಲ್ಲ, ಈ ರೀತಿ ಆಗಬಹುದು ಅಂತಕ್ಕಂಥ ಒಂದು ಊಹೆ ಇರ್ಲಿ. ಹಾಗಾದ್ರೆ ನೀವು ಹೋಗಲ್ಲ ಅನ್ನೋದು ಊಹೆನ, ಸತ್ಯನ? ನೀವು ಹೋದ್ಮೇಲೆ ನಿಮ್ ಹಿಂದ್ಗಡೆ ಇರೋರೆಲ್ಲ ಬರ್ತಾರೆ ಅನ್ನೋದು ನಿಜನಾ, ಸುಳ್ಳ? ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ರು ಒಂದಲ್ಲ ಒಂದ್ ದಿವ್ಸ ಮರಿ ಆಗಬೇಕು ಅಂತಕ್ಕಂಥದ್ದು ಸತ್ಯನಾ, ಸುಳ್ಳ? ಎಷ್ಟೇ ಆಡಳಿತ ಮಾಡಿ, ಎಷ್ಟೇ ನೀವು ಬೆಂಬಲಿತರಾಗಿ, ಅದೆಷ್ಟೇ ಮೆಡಿಸಿನ್ಸ್ ಇರ್ಲಿ, ಎಂತದ್ದೇ ಔಷಧಿ ಕೊಡಿಸ್ಲಿ ನಿಮ್ಗೆ, ನೀವು ಬದುಕ್ಲಿಕ್ಕೆ ಸಾಧ್ಯನಾ? ಬೇಕು ಅಂದಂಗೆಲ್ಲ ಇರಕ್ ಸಾಧ್ಯನಾ? ಈಗ 70 ವರ್ಷದ ತನಕ ನೀವು ಬೇಕು ಅಂದಿದ್ದೆಲ್ಲ ತಿಂತೀರಾ, ಅದಾದ್ಮೇಲೂ ಕೂಡ ತಿನ್ನಕ್ ಹೋದ್ರೆ ನಿಮ್ ದೇಹ ಅದನ್ನ ಒಪ್ಕೊಳ್ಳುತ್ತಾ? ನಿಮ್ಮ ದೇಹದ ಅಂಗಾಂಗಗಳು ಅದನ್ನ ಸಪೋರ್ಟ್ ಮಾಡುತ್ತಾ ನಿಮಗೆ? ನಿಮ್ಮ ದೇಹನೇ ನಿಮಗ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ಮೇಲೆ ಇನ್ನೇನು ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಅಥವಾ ಏನ್ ನಿಮಗ್ ಬೆಂಬಲ ಕೊಡುತ್ತೆ? ವಯಸ್ಸಿನ ಮಕ್ಕಳಿಗೆ ತಿನ್ನು ತಿನ್ನು ಅಂತ ನಾವು ಬಲವಂತ ಮಾಡಿ ತಿನ್ನಿಸ್ತೀವಿ, ವಯಸ್ಸಾದವ್ರು ತಿನ್ನು ತಿನ್ನು ಅಂತ ಬಲವಂತ ಮಾಡಿ ತಿನ್ಸಕ್ ಆಗತ್ತಾ? ಬದುಕಿರೋರ್ನ ನೋಡಿ ಖುಷಿ ಪಡ್ತೀವಿ, ಹೋದವ್ರನ್ನ ನೋಡಿ ಖುಷಿ ಪಟ್ಟವ್ರು ಉಂಟಾ? ಅಯ್ಯೋ ಹೋಗ್ಬಿಟ್ರಲ್ಲ ಅಂತ ಖುಷಿ ಪಡ್ತೀವ ನಾವು? ಅವ್ನ್ ಪಾಪಿ ಆಗಿರ್ಲಿ, ಯಾರೇ ಆಗಿರ್ಲಿ. ಯಾಕೆ ಈ ಮಾತೆಲ್ಲ ಹೇಳ್ತಾ ಇದೀನಿ ಅಂದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವ್ ಏನೇ ಮಾಡ್ಬೋದು, ಏನೇ ಹೇಳ್ಬೋದು, ಯೂನಿವರ್ಸಲ್ ಎನರ್ಜಿ ಅನ್ನೋದು ಸೀಕ್ರೆಟ್ ಆಗಿದೆ. ಅದ್ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ, ಅದು ನಮ್ಮನ್ನ ನೋಡ್ತಾ ಇದೆ, ಅದು ನಮ್ಮನ್ನ ಏನ್ ಮಾಡ್ಬೇಕು ಅಂತ ಪ್ರೇರೇಪಿಸ್ತಾ ಇದೆ. ಪ್ರತಿ ಸಲ ಡಿಸಿಷನ್ ತಗೊಳ್ಬೇಕಲ್ವಾ ಲೈಫ್ ಅಲ್ಲಿ, ಜೀವನದಲ್ಲಿ. ಅವಾಗ ಹೇಳೋದೇನು, ಅದ್ ನನ್ ಡಿಸಿಷನ್ ಅಂತ, ಇಟ್ಸ್ ಮೈ ಓನ್ ಡಿಸಿಷನ್ ಅಂತ, ಇದು ನನ್ನ ನಿರ್ಧಾರ. ಎಲ್ಲ ಆಗಿ ಕೆಟ್ಟದಾಗೋದ್ಮೇಲೆ ಏನ್ ಹೇಳ್ತೀವಿ, ಇದು ಭಗವಂತನ ನಿರ್ಧಾರ. ಹಾಗಾದ್ರೆ ಮಾತು ಬದಲಾಯಿಸ್ತಾ ಇರೋದು ಯಾರು? ನಾವಲ್ವೇ? ನಿಮ್ ನಿರ್ಧಾರ ತಗೊಳ್ಬೇಕಾದ್ರೆ ಭಗವಂತನ ಹತ್ರ ಕೇಳಿ. ಹೆಂಗ್ ಕೇಳೋದು ಸರ್ ಭಗವಂತನ ಹತ್ರ? ದೇವ್ರ ಮನೆ ನಾವು ಕೂತ್ಕೊಂಡು ಕೇಳಲ್ಲ, ಆ ಕಡೆ ಮತ್ಕೊಂಡು ಕೇಳಿ, ಅದನ್ನೇ ಮಾಡಿ. ದೇವ್ರು ಹೇಳ್ತಾನ? ಬೇಡ ಹೇಳೋದು. ಆತ್ಮನೇ ಗಟ್ಟಿಯಾಗಿ ಕೂಗಿ ಕೂಗಿ ಇದನ್ನ ಸರಿ, ಇದು ಸರಿ, ಇದು ಸರಿ ಅಂದ್ರೆ ಮಾಡು, ಇದು ತಪ್ಪು, ಇದು ತಪ್ಪು ಅಂದ್ರೆ ಬಿಟ್ಬಿಡು. ಅಥವಾ ನಿಂತ ಜಾಗದಲ್ಲೇ ಒಂದು 2 ನಿಮಿಷ ಸಮಯವನ್ನ ತಗೊಂಡು ನಿರ್ಧಾರ ಮಾಡ್ಬೇಕಾದ್ರೆ ಕಣ್ಣನ್ನ ಮುಚ್ಚು. ಪ್ರತಿಯೊಬ್ಬನಿಗೂ ಕೂಡ 2 ಆತ್ಮ, ಒಂದು ಶರೀರಾತ್ಮಕವಾಗಿ ಅಟ್ಯಾಚ್ ಆಗಿರೋ ಆತ್ಮ, ಇನ್ನೊಂದು ಪರಮಾತ್ಮನ ಆತ್ಮ. ಜಸ್ಟ್ ಕ್ಲೋಸ್ ಯುವರ್ ಐಸ್ ಎವ್ರಿಬಡಿ ನೌ, ಜಸ್ಟ್ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್ ಆರ್ ಟೆಸ್ಟ್ ತಗೊಳ್ಳಿ. ನಿಮ್ ಮನ್ಸಿದೆ, 2 ಮನ್ಸಿದೆ, ಏನೋ ಒಂದು ಮಾಡ್ಬೇಕು ಹೇಳುತ್ತೆ ಈ ಕೆಲ್ಸ ಮಾಡ್ಬೇಡ ಅಂತ, ಬಟ್ ಬಂಡ ಮನ್ಸು ಒಂದ್ ಇರುತ್ತೆ, ಇಲ್ಲ ಮಾಡಿ ಏನಾಗಲ್ಲ ಅಂತ ಹೇಳ್ತಾ ಇದೆ. ಈ ಮನ್ಸು ಹೇಳುತ್ತೆ ಬೇಡ ಇದು ತಪ್ಪಾಗತ್ತೆ, ಆ ಮನ್ಸು ಹೇಳುತ್ತೆ ಏನಿಲ್ಲ ಇದೊಂದ್ಸಲ ಮಾಡ್ಬಿಡು ಅಂತ ಹೇಳುತ್ತೆ. ಕಡೆಗೆ ನಾವು ಮಾತ್ ಕೇಳದೆ ಭಂಡ ಮನ್ಸಂದು ಪರಮಾತ್ಮನಿಗೆ ಅಟ್ಯಾಚ್ ಆಗಿರ್ತಕ್ಕಂತ ಪರಮಾತ್ಮ ಸೂಚನೆ ಕೊಡ್ತಾನೆ ಅಂತರಾತ್ಮದಲ್ಲಿ, ಅದನ್ನ ಹಿಂದಕ್ ತಳ್ಳಿ ನಮ್ಮ ಆತ್ಮ ಅಟ್ಯಾಚ್ ಆಗಿರುತ್ತಲ್ಲ, ಅದರ ಮಾತನ್ನ ಕೇಳಿ ನಾವು ತಪ್ಪನ್ನ ಮಾಡ್ಕೊಂಡಿದೀವಿ, ಕಷ್ಟ ಅನುಭವಿಸ್ತಾ ಇದೀವಿ. ನಿಜನ ಸುಳ್ಳ? ಪ್ರತಿ ಬಾರಿ ನೀವು ತಗೋಬೇಕಾದ್ರೆ 2 ಮನ್ಸು 2 ಉತ್ತರ ಕೊಡುತ್ತಾ, ಕೊಡಲ್ವಾ? ಯಾರೋ ಬಂದು ಹೇಳಿದ್ರು, 2 ಮನ್ಸು ಮಾಡ್ಬೇಡ, ಒಂದೇ ಮನ್ಸು ಮಾಡು, ಗಟ್ಟಿ ಮನ್ಸು ಮಾಡು. ಯಾಕದು ಈ ತಪ್ಪು ನಿರ್ಧಾರ ತಗೋಬೇಡ ಅಂತ ಇನ್ನೊಂದ್ ಮನ್ಸು ಹೇಳ್ತಲ್ವಾ? ಅವಾಗ ಯಾಕೆ ನೀವು ಒಪ್ಕೊಳ್ಳಿಲ್ಲ? ಯಾಕಂದ್ರೆ ನಂಬಿಕೆ ನಿಮ್ಗೆ, ಏನಾಗಲ್ಲ, ನನ್ ಗೊತ್ತು, ನನ್ನ ಬಗ್ಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ನನ್ಗೆ ಗೊತ್ತು ಅಂತ. ಕೆಟ್ಟಾದ್ಮೇಲೆ ಅಂದ್ರೆ ಎಲ್ಲಿದ್ದಾನೆ ಭಗವಂತ? ಎಲ್ರು ಹೇಳ್ತಾರೆ ಆತ್ಮದಲ್ಲಿ ಇದ್ದಾನೆ ಅಂತ, ಕಾಣಿಸಲ್ಲ. ಈಗ ಅರ್ಥ ಆಗ್ತಾ ಇದೆ ಎಲ್ಲಿ ಭಗವಂತ ನಿಮ್ಗೆ ಹಿಂಟ್ ಕೊಡ್ತಾ ಇರ್ತಾನೆ, ನಿಮ್ ಜೊತೆ ಇದ್ದಾನೆ, ಬೇಡ ಕೆಲ್ಸ ಅಂತ ಹೇಳಿರ್ತಾನೆ ಅಂತ. ಸರಿ ಆಗೋಯ್ತಪ್ಪ, ತಪ್ಪಾಗೋಯ್ತು, ಕಷ್ಟ ಅನ್ಭವಿಸ್ತಾ,
ಅವಾಗ ಮನ್ಸೊಳಗಡೆ ಒಬ್ರೇ ಕೂತ್ಕೊಂಡ ಅಳ್ತಾ ಯೋಚನೆ ಮಾಡ್ಬೇಕಾದ್ರೆ ಬಂತ, ನಾನ್ ಹೇಳ್ದೆ ಅವತ್ತು ಮಾಡ್ಬೇಡ ಅಂತ ಹೇಳುತ್ತಾ ಮನ್ಸು? ಅವತ್ತು ಬರಲ್ಲ ನಿಮ್ಗ್ ಸಪೋರ್ಟ್ಗೆ. ನೀನ್ ಮಾಡು ಏನಾಗಲ್ಲ ಅಂತ ಹೇಳಿತ್ತಲ್ಲ, ಮನ್ಸ್ ಮಾಯ ಆಗ್ಬಿಟ್ಟಿರತ್ತೆ. ಆ ಮನ್ಸೇ ಬರಲ್ಲ ನೆನ್ಪಿಗೆ. ಈ ಮನ್ಸ್ ಹೇಳ್ತಾ ಇರತ್ತೆ ಬೇಡ ಅಂತ ಹೇಳ್ದೆ ಅವತ್ತು, ಆದ್ರೂ ನೀನ್ ಮುಂದಕ್ಕೆ ಹೋದೆ ಇವತ್ತು ಅನುಭವಿಸು ಅಂತ ಹೇಳುತ್ತಾ. ಅವಾಗ ಇನ್ನೂ ದುಃಖ ಜಾಸ್ತಿ ಆಗತ್ತಾ? ಅವಾಗ ಇನ್ನೂ ಕಣ್ಣೀರ್ ಬಂದೇ ಬರುತ್ತಾ? ನೋಡಿ, ಇದ್ಯಾವುದು ಗೊತ್ತಿಲ್ದಿರೋ ವಿಚಾರ ಅಲ್ಲ, ಗೊತ್ತಿರೋ ವಿಚಾರನೇ. ಆದ್ರೂ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು, ಅಲ್ಲಿ ಇಲ್ಲಿ ಏತಕ್ಕೆ ಹುಡುಕುವೆ ಪರಮಾತ್ಮನ ಅಂತರಾಳವನ್ನ ಬಗೆದು ನೋಡು, ತೆರೆದು ನೋಡು, ಅಲ್ಲಿರುವನು. ಬಿದ್ದಾಗ ಬಿದ್ದ ಎಂದು ಹೇಳುವನು, ಎದ್ದಾಗ ಎದ್ದ ಅಂತ ಹೇಳುವನು, ಹಸಿವಾದಾಗ ಹಸಿವು ಎಂದು ಹೇಳುವನು, ದುಃಖವಾದಾಗ ಕಣ್ಣೀರ ರೂಪದಲ್ಲಿ ಹೊರಗೆ ಬರುವನು, ಮಲಗಿದಾಗ ನಿದ್ರೆಯ ರೂಪದಲ್ಲಿ ನಿನ್ನನ್ನ ಆವರಿಸಿರುವನು, ಅಲ್ಲಿ ಇಲ್ಲಿ ಎಲ್ಲಿರುವನು, ನಿನ್ನಲ್ಲಿರುವನು, ನೀನು ಹುಡುಕು ಅದನ್ನು ಅಂತ. ಅರ್ಥನೇ ಮಾಡ್ಕೊಳ್ಳಿಲ್ಲ ನಾವು, ವಯಸ್ಸು ಕಳೆದ್ಬಿಟ್ರಿ. ನಮ್ ಪ್ರಕಾರ ನಮ್ ಸಂಸಾರ ನಮಗ್ ದೊಡ್ಡದು ಸರ್. ನಾನು ಏನ್ ಸಾಧನೆ ಮಾಡಿದೀನೋ ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ. ಅಂತ ಮನೇಲಿ ಹುಟ್ಟಿ, ಇಂಥ ಗಂಡನ ಮದುವೆ ಆಗಿ, ಇಂಥ ಮಕ್ಕಳು, ಇಂಥ ಸಂಸಾರ, ಇದನ್ನೆಲ್ಲ ನಾನು ನಿಭಾಯಿಸ್ಕೊಂಡ್ ಬಂದಿದ್ದೆ ದೊಡ್ಡ ಸಾಧನೆ ಸರ್. ಅಯ್ಯೋ, ಆಗೋದಕ್ಕೆ ಈ ಮನೆಯಲ್ಲಿ ನಾನು ಕಷ್ಟಪಟ್ಟಿದ್ದೀನಿ, ಬೇರೆ ಯಾವುದೇ ಹೆಣ್ಣಾಗಿದ್ರು ಇರ್ಲಿಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನ್ಸಲ್ಲೂ ಬರೋದು. ಅದ್ ಬರ್ಬೇಕು. ಇಂಥ ಗಂಡನ ಹತ್ರ ನಾನಾದ್ರೆ ಇದ್ದೀನಿ ಅಂತ ಪ್ರತಿಯೊಂದು ಹೆಣ್ಣಲ್ಲಿ ಕೂಡ ಕೆಲವೊಬ್ರಿಗೆ ಬಂದಿರುತ್ತೆ. ಎಲ್ಲೋ 100ರಲ್ಲಿ ಒಬ್ರು ಅಯ್ಯೋ ದೇವ್ರಂತ ಗಂಡ ಸಿಕ್ಕಿದ್ರು ಅಂತ ಹೇಳ್ಕೊಳ್ಳೋರು ಇದ್ದಾರೆ. ಅದ್ ಹೇಳಲಿಲ್ಲ ಅಂದ್ರೆ ನಿಮಗ್ ಮೋಟಿವೇಶನ್ ಸಿಗಲ್ವಲ್ಲ ನಿಮ್ ಬಗ್ಗೆ ನಿಮ್ ಸಂಸಾರ ಮಾಡ್ಲಿಕ್ಕೆ. ನೋಡಿ, ಯಾರಿಗೂ ಕೆಟ್ಟ ಮಕ್ಳು ಇರಲ್ಲ, ಯಾರಿಗೂ ಕೆಟ್ಟ ಗಂಡ ಇರಲ್ಲ. ಆದ್ರೆ ಯಾಕೆ ಸರ್ ನನ್ಗ್ ಮಾತ್ರ ಇದಾರೆ ಅಂತ ನಿಮಗ್ ಪ್ರಶ್ನೆ. ಹಾಗಾದ್ರೆ ಕೆಟ್ಟವ್ರು ಅಲ್ವಾ ಅವರು ಅಂದ್ರೆ, ಮನಸ್ಥಿತಿ ಕೆಟ್ಟದ್ದವ್ರದ್ದು. ಆ ವ್ಯಕ್ತಿ ಮನಸ್ಥಿತಿ ಸರಿ ಹೋಗಿದ್ದಿದ್ರೆ ಅವ್ರು ಒಳ್ಳೆ ಗಂಡ ಆಗ್ತಾ ಇದ್ರು. ಗಂಡನ ಸ್ಥಾನವನ್ನ ನಿಭಾಯಿಸಕ್ಕೆ ಅವ್ರು ಸೋತಿದ್ದಾರೆ. ಆ ಹೆಂಡತಿ ಸ್ಥಾನ ಅಥವಾ ಹೆಂಡತಿಗೆ ಸಿಗ್ಬೇಕಾದಂತಹ ಗೌರವ ಸಿಗ್ಲಿಲ್ಲ ಅನ್ನೋ ದುಃಖದಲ್ಲಿ ನೀವು ಜೀವನ ಕಳೆದು ಬಿಟ್ರಿ ಅಲ್ವಾ? ಹಾಗಾದ್ರೆ ಅವ್ರ ತಪ್ಪ ಅಥವಾ ನಿಮ್ ತಪ್ಪ? ಅಥವಾ ಅದು ಅವ್ರ ಕರ್ಮ ಫಲನ ಅಥವಾ ಅದ್ ನಿಮ್ ಕರ್ಮ ಫಲನ? ನೀವೇ ಮದ್ವೆ ಆಗಿ ಹೋಗಿತ್ತಪ್ಪ, ಅಥವಾ ಅವ್ರನ್ನ ಬಿಟ್ಟು ಬೇರೆಯವ್ರ ಮದ್ವೆ ಆಗ್ಬಿಟ್ಟಿದ್ರೆ ನೀವು ಸುಖವಾಗಿರ್ತಿದ್ದಿ ಅಂತ ಗ್ಯಾರಂಟಿ ಇತ್ತ ನಿಮಗೆ? ಬರ್ಕೊಡಕ್ ಆಗತ್ತಾ? ಪ್ರತಿಯೊಬ್ರಲ್ಲೂ ಕೂಡ ಉಳುಕಿರುತ್ತೆ. ಯಾರ ಹತ್ರ ಏನಿದ್ಯೋ ಅವನಿಗೆ ತನ್ನ ಹತ್ರ ಇಲ್ದೇ ಇರೋದ್ರ ಚಿಂತೆ. ಗಂಡ ಹೆಂಡತಿ ಇಬ್ರು ಒಳ್ಳೆಯವರು, ಮಕ್ಳಿಲ್ಲ. ಏಂತಕ್ ಬೇಕು ಸರ್ ನಮ್ ಜೀವನ? ಮಕ್ಳೇ ಇಲ್ಲ ಸರ್, ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಗಂಡ ಹೆಂಡತಿ ಇಬ್ರು ಇದಾರೆ, ಮಕ್ಳಿದೆ, ಅಯ್ಯೋ ಬಡಿಸ್ತಾನ ಸರ್, ಯಾಕೆ ಬೇಕು ಸರ್ ಈ ಕಷ್ಟ? ಮಕ್ಳನ್ನ ಸಾಕಕ್ ಆಗ್ತಾ ಇಲ್ಲ, ಬೇಕಾದ ಸ್ಕೂಲಲ್ಲಿ ಓದ್ಸಕ್ ಆಗ್ತಾ ಇಲ್ಲ ಸರ್, ಎಲ್ಲ ಇದೆ ಸರ್. ಆರೋಗ್ಯ ಸಮಸ್ಯೆ ಸರ್, ಸಾಕಾಗಿದೆ ಆಸ್ಪತ್ರೆ ಸುತ್ತಿ, ಎಲ್ಲ ಇದೆ ಸರ್. ಮಕ್ಳು ಒಳ್ಳೆಯವರಲ್ಲ ಸರ್, ನಮ್ಗೆ ಮಕ್ಳಿಂದ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಾ ಇಲ್ಲ ಸರ್. ಎಲ್ಲ ಇದೆ, ನಮ್ ಸಂಬಂಧಿಕರೇ ಸರಿ ಇಲ್ಲ ಸರ್, ಯಾವಾಗ್ಲೂ ನಮ್ಮ ನೋಡಿದ್ರೆ ವಿಷ ಕಾರುತ್ತಾರೆ, ಅವರಿಂದ ಬಹಳವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದೀವಿ ಸರ್. ಪ್ರಪಂಚವೇ ಒಂದು ಟಾಕ್ಸಿಕ್, ಪ್ರಪಂಚನೇ ಒಂದು ವಿಷ ಬಟ್ಲು. ಆ ಬಟ್ಲ ನಿಮ್ಮನ್ನ ತೇಲಕ್ ಬಿಟ್ಟಿದೀವಿ, ಹುಳಗಳು ನೀವೆಲ್ಲ. ನಿಮ್ ಟಾಸ್ಕು ಈಜ್ಬೇಕಷ್ಟೇ. ಬದುಕ್ಬೇಕು ಅಂದ್ರೆ ಈಜ್ ಮುಂದೆ ಬರ್ಬೇಕು. ಈಜ್ ಮುಂದೆ ಬಂದವರು ಬಟ್ಲಿಂದ ಹೊರಗಡೆ ಬರ್ತೀರಾ, ಸಾಧಿಸ್ತೀರಾ. ನಂಗೆ ಈಜಕ್ ಆಗಲ್ಲ ಅಂದವರು ಅಲ್ಲೇ ಮುಳುಗೋಗ್ತಾರೆ. ಆ ವಿಷದ ಬಟ್ಟಲನ್ನ ದಾಟಿದ್ರೆ ಮುಂದೆ ಇದೆ ಅಮೃತ. ಯಾರ್ಗ ಅಮೃತ ಬೇಕು ಅವರೆಲ್ಲ ಬನ್ನಿ. ಹೇಗೆ ಸಂಸಾರ ಅಂತಕ್ಕಂಥ ಬಂಧನದಿಂದ ಹೊರಗಡೆ ಓಡ್ ಬರ್ದೆ ಅದ್ರಲ್ಲೇ ಇದ್ದು ಬದುಕಿ ನೊಂದು ಬೆಂದು ಕಣ್ಣೀರನ್ನ ಸುರಿಸಿ ಮಕ್ಕಳು, ಗಂಡ, ಅತ್ತೆ, ಮಾವ, ಸಂಬಂಧಿಕರು, ಅಕ್ಕ ಪಕ್ಕ ಇವರೆಲ್ಲರಿಂದನೂ ದುಃಖವನ್ನ ಪಟ್ಟು ಕೇಳಬಾರ್ದು ಮಾತನ್ನೆಲ್ಲ ಕೇಳಿ ಹೊರಗಡೆ ಬನ್ನಿ. ಅದೆಲ್ಲ ಬೇಲಿಗಳು, ನಿಮಗೆ ಪರೀಕ್ಷೆಗಳು. ಅವರೆಲ್ಲ ನಿಮ್ ಕಾವಲುಗಾರರು, ಕತ್ತಿ ಹಿಡ್ಕೊಂಡು ನಿಂತಿರ್ತಾರೆ ಪ್ರತಿಯೊಂದು ಹಂತದಲ್ಲೂ ನಿಮ್ಮನ್ನ ಪರೀಕ್ಷೆ ಮಾಡಕ್ಕೆ. ಅವ್ರನ್ನೆಲ್ಲ ದಾಟ್ಕೊಂಡ್ ಬರ್ಬೇಕು. ಕೆಲವೊಬ್ರು ಚುಚ್ಚುತ್ತಾರೆ, ಕೆಲವೊಬ್ರು ಹೊಡಿತಾರೆ, ಕೆಲವೊಬ್ರು ಬೈತಾರೆ, ಕೆಲವೊಬ್ರು ಇನ್ನೇನೋ ಮಾಡ್ತಾರೆ. ಇದೆಲ್ಲ ದಾಟ್ಕೊಂಡ್ ಬಂದಾಗ ಅಮೃತ
ಅಲ್ಲಿ ಪರಮಾತ್ಮ ಕೂತಿರ್ತಾನೆ, ಹೋಗ ಅವನ್ ಪಾದಕ್ ಬಿದ್ಬಿಡಿ. ಸರಿ ಬೇಡ, ನನ್ಗೆ ಇದೆಲ್ಲ ತುಂಬಾ ಕಷ್ಟ ಪಡಕ್ಕಾಗಲ್ಲ, ನಾನ್ ಶಾರ್ಟ್ ಕಟ್ ರೂಟ್ ಇಂದ ಹೋಗ್ತೀನಿ ಅಂದ್ರೆ ನೀವ್ ಹೆಂಗೋ ತಪ್ಪಿಸ್ಕೊಂಡ್ ಮುಂದಕ್ ಬರ್ಬೋದು, ಕೆಳಗಡೆ ಪ್ರಪಾತ, ಪರಮಾತ್ಮನ ಪಾದ ಇಲ್ಲ, ಅಲ್ಲಿ ಕೆಳಗಡೆ ಬೀಳ್ತೀರಿ. ಯಾರು ನೊಂದು ಬೆಂದಿರ್ತಾರೋ ಅವ್ರಿಗಷ್ಟೇ ಸಿಂಹಾಸನ, ಶಾರ್ಟ್ ಕಟ್ ಅಲ್ಲಿ ಬಂದವ್ರಿಗೆ ಸಿಂಹಾಸನ ಅಲ್ಲ. ಆದ್ರೂ ಪ್ರತಿನಿತ್ಯ ಬೆಳಗಾದ ತಕ್ಷಣ ಅನ್ಕೊಳ್ಳೋದು ಸರಿ ಹೋಗುತ್ತೆ, ನಾವು ಮುಂದೆ ಚೆನ್ನಾಗಿರ್ತೀವಿ, ದೇವ್ರು ಇದ್ದಾನೆ, ದೇವ್ರು ಕಾಪಾಡ್ತಾನೆ ಅನ್ನೋ ನಂಬಿಕೆ ಅಲ್ವಾ. ಆ ನಂಬಿಕೆಯೊಂದಿಗೆ ಬದುಕ್ತಾ ಬದುಕ್ತಾ ಮುಂದೆ ಹೋಗ್ತಕ್ಕಂಥದ್ದೇ ಜೀವನ. ಆ ನಂಬಿಕೆ ಯಾರು ಅಂದ್ರೆ ಅವನೇ ದೇವರು. ಅವನ್ ಎಲ್ಲಿದ್ದಾನೆ ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಇರ್ತಾನೆ. ನಾನು ಹೇಳ್ದೆ, ದುಃಖ ಕೊಡೋರು ಇದಾರೆ, ನಿಮ್ಮನ್ನ ನೋಯ್ಸೋರು ಇದಾರೆ, ಚುಚ್ಚೋರು ಇದಾರೆ, ಅಳ್ಸೋರು ಇದಾರೆ ಅಂತ. ಇವರೆಲ್ಲ ಕಷ್ಟ ಕೊಡ್ಬೇಕಾದ್ರೆ, ನೀವ್ ಅಲ್ಲೇ ಸ್ಟಕ್ ಆಗಿ ನಿಂತಿರ್ಬೇಕಾದ್ರೆ, ಆ ಹಂತವನ್ನ ಕೈ ಹಿಡಿದು ನಿಮಗೇ ಗೊತ್ತಿಲ್ದಂಗೆ ದಾಟ್ಸೋದೇ ಭಗವಂತ ಪರಮೇಶ್ವರ. ಯಾವ ರೂಪದಲ್ಲಿ ಬೇಕಾದ್ರೂ ಬಂದು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಮರೆಯಲಾರದಂತಹ ಕೋಟಿ ಕೋಟಿ ಘಟನೆ ಇರುತ್ತೆ. ಇಲ್ಲ ರೋಡಲ್ಲಿ ಹೋಗ್ತಾ ಇರ್ತೀರ, ಕಿವಿ ಓಲೆ ಕಳ್ಕೊಂಡ್ಬಿಟ್ರಿ, ಎಷ್ಟು ದುಃಖ ಆಗತ್ತೆ. ಅಯ್ಯೋ ನನ್ ಓಲೆ ಹೋಯ್ತಲ್ಲಪ್ಪ, ಓಲೆ ಹೋಯ್ತಲ್ಲಪ್ಪ ಅಂತ. ಹೋಗ್ ಭಗವಂತ ನಿಂತಿರ್ತಾನೆ, ನಮ್ ಕಣ್ಣು ಕಾಣಿಸ್ತಲ್ಲ, ನಗ್ತಾ ಇರ್ತಾನಂತ. ಅಯ್ಯೋ ತಾಯಿ, ನಿನ್ ಕಿವಿ ಓಲೆ ಹೋಯ್ತು ಅಂತ ಅಳ್ತಾ ಇದ್ಯಾ, ಬಹಳ ಅಮೂಲ್ಯವಾದ ಚಿನ್ನ ಹೋಯ್ತು ಅಂತ ಹೇಳ್ತಾ ಇದ್ಯಾ, ಅದನ್ನ ಬಿಟ್ಟು ಮುಂದೆ ಬಾ. ಬೊಗಸೆಯಷ್ಟು ಚಿನ್ನವನ್ನ ಕೊಡ್ತಾನೆ, ಅದನ್ನ ಬಿಟ್ಟು ಮುಂದೆ ಬಾ. ನಿನ್ನ ತುಂಬುವಷ್ಟು ಹಣದ ರಾಶಿ ಕೊಡ್ತಾನೆ, ಅದನ್ ಬಿಟ್ಟು ಮುಂದೆ ಬಾ. ನೀನು ದಿನನಿತ್ಯ ನೋಡುವಂತಹ ಭವ್ಯವಾದ ಬಂಗಲೆಯನ್ನ ಕೊಡ್ತಾನೆ, ಅದನ್ನ ಬಿಟ್ಟು ಮುಂದೆ ಬಾ. ಎಲ್ಲ ಅನುಭವಿಸಿ ಮುಂದಕ್ ಬಾ. ನೋಡು, ದೊಡ್ಡದಾದ ಚಿತೆ ಇದೆ, ದೊಡ್ಡದಾದಂತಹ ಹಳ್ಳ ಇದೆ, ಅದ್ರಲ್ಲಿ ಮಲಗಿ ಅಥವಾ ಬೆಂಕಿಯಲ್ಲಿ ಬೆಂದು ಕೇವಲ ಬೂದಿಯಾಗಿ ಅಥವಾ ಪಂಚಭೂತಗಳಲ್ಲಿ ವಿಲೀನಳಾಗಿ ನೀನ್ ಮುಂದಕ್ ಬಾ. ನೀನ್ ಬರ್ಬೇಕಾದ್ರೆ ಯಾವ ವಸ್ತುವನ್ನು ನೀನ್ ತರಕ್ಕಾಗಲ್ಲ. ಯಾಕಂದ್ರೆ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಗಾಳಿಯಲ್ಲಿ, ಯಾವುದೇ ಘನ ವಸ್ತುಗಳಿಗೆ ಅಲ್ಲಿ ಬೆಲೆ ಇಲ್ಲ. ಕೇವಲ ಗಾಳಿ ರೂಪಕವಾದಂತ ಆತ್ಮಕ್ಕೆ ಮಾತ್ರ, ಪ್ರಾಣವಾಯುವಿಗೆ ಮಾತ್ರ ಬೆಲೆ ಇರ್ತಕ್ಕಂಥದ್ದು. ಈ ವಿಷ ಪಾತ್ರೆಯಲ್ಲಿ ಈ ನಿನ್ಗೆ ಎಲ್ಲದ್ರಲ್ಲೂ ಹಾಕಿ ಮೋಹವನ್ನ ಬರೆಸ್ತೀನಿ, ಎಲ್ಲವನ್ನ ಅನುಭವಿಸುವಂತನೂ ಕೊಡ್ತೀನಿ, ಕೊಡ್ದೇನೂ ನೋಡ್ತೀನಿ, ಕೊಟ್ಟೂ ನೋಡ್ತೀನಿ. ಅಥವಾ ಜೀವನ ಪೂರ್ತಿ ನಿಂಗೆ ಅನುಭವಿಸಕ್ ನಾನು ಅದೃಷ್ಟನೇ ಕೊಡಲ್ಲ, ಅಥವಾ ಜೀವನ ಪೂರ್ತಿ ಅದೃಷ್ಟವನ್ನ ಅನುಭವಿಸಿ ಕಡೆಗಾಲದಲ್ಲಿ ನೋವನ್ನ ಕೊಡ್ತೀನಿ. ಇಷ್ಟೆಲ್ಲ ನೀನ್ ಏನೇ ಮಾಡಿದ್ರು ಕೂಡ ನೀನ್ ಬರ್ಬೇಕಾಗಿರೋದು ಕೇವಲ ಆತ್ಮದ ರೂಪದಲ್ಲಿ ಅಷ್ಟೇ ಅಂತ ಪರಮಾತ್ಮ ಹೇಳ್ತಾನೆ. ಈ ಸತ್ಯನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಗಿದ್ರು ಕೂಡ ಮರ್ತು ಬಿಡ್ತೀವಿ. ಭಂಡ ಧೈರ್ಯ. ಯಾಕಂದ್ರೆ ಇನ್ನೊಂದ್ ಮನ್ಸಿದ್ಯಲ್ಲ, ಯಾರ್ಯಾರ್ದು ಚಿತ್ರಗುಪ್ತ ಮತ್ತೆ ಯಮಧರ್ಮರು ಒಂದ್ ಮನ್ಸಿಟ್ಟಿರ್ತಾರೆ, ಪರಮೇಶ್ವರ ಒಂದ್ ಮನ್ಸಿಟ್ಟಿದ್ದಾನೆ. ಯಾವಾಗ್ಲೂ 99% ಯಾರ ಆತ್ಮ ಮೇಲಾಗದು ಅಂದ್ರೆ ಅದು ಚಿತ್ರಗುಪ್ತ ಮತ್ತೆ ಯಮಧರ್ಮ ಇಟ್ಟಿರ್ತಕ್ಕಂಥ ಆತ್ಮಕ್ಕೆ ಮೇಲುಗೈ ಆಗತ್ತೆ. ಪರಮೇಶ್ವರ ಹೇಳುವಂತಹ ಆತ್ಮದ ಮಾತನ್ನ ನಾವು ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ, ಅದನ್ನ ನಾವು ಕೇಳೋದೇ ಇಲ್ಲ. ನಕ್ತನಂತೆ ಅಲ್ಲಿ ಯಮಧರ್ಮ. ಪರಮೇಶ್ವರ ನೋಡ್ದ ನಿನ್ನ ಭಕ್ತರನ್ನ, ಇದು ವಾಸ್ತವ, ಇದು ಬದಲಾಗದ ವಾಸ್ತವ, ಇದು ನಡೀತಾ ಇರ್ಬೇಕು. ಅವಾಗ್ಲೇ ಕಾಲಚಕ್ರ ಅಂತಕ್ಕಂಥದ್ದು ಮುಂದೆ ಹೋಗೋದು, ಕಲಿಪ್ರಭಾವ ಅಂತಕ್ಕಂಥದ್ದು ಇರೋದು. ಕಲಿ ಇರೋ ತನಕ ಕಲಿಪ್ರಭಾವ ಇರುತ್ತೆ, ಅದ್ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ. ಇವಾಗ ಕೇಳಿ ನನ್ನ ಮನ್ಸು ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಕಲಿಪ್ರಭಾವ ರಾತ್ರಿ ಆಗಿ ಬೆಳಗಾಗೋಷ್ಟ್ರಲ್ಲಿ ನನ್ನನ್ನ ಹಿಡ್ಕೊಂಡ್ಬಿಟ್ಟಿರುತ್ತೆ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ಪರಮೇಶ್ವರನ ಸ್ಮರಣೆ ಮಾಡ್ತಾ ಇದ್ರೆ ಕಲಿಪ್ರಭಾವಕ್ಕೆ ನಾವು ಒಳಗಾಗದ್ ಕಡಿಮೆ ಆಗ್ತೀವಿ ಅನ್ನೋದು ನೆನಪಲ್ಲಿರ್ಲಿ. ಅದಕ್ಕೆ ಹೇಳೋಣ, ಸರ್ವಂ ಶಿವಾರ್ಪಣಮಸ್ತು.